ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಮುನಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆರ್ಯಾಣಂ ನಮೋ ವಜ್ರಾಯಾಣಂ ನಮೋ ರೋಯೇ ಸೌವಸಾಂ ವಂದಿತ್ತು ಸರ್ವಸಿದ್ಧೇ ಧ್ರುವಮಚಲಮನೋಮಮಂಗಲಿಂ ಪಷ್ಟೇ ಓಚ್ಛಾಮಿ ಸಮಯಪಾಪುರ ವಿನಮೋಸ್ತುತೆ ಪರಿಹರಂ. ಭಗವಾನ್ ತುಂಡುಕುಂದ ದೇವ ವಿರಚಿತ ಸಮಯ ಸಾರ ಪರಮಾಗಮದಲ್ಲಿ 8ನೆಯ ಮೋಕ್ಷ ಅಧಿಕಾರದ ಅವಲೋಕನೆ ನಡೆದದ್ದೇ ಇದೆ. 288 ಮತ್ತು 290 ಆಚಾರ್ಯ ದೇವರ ಗಾಥೆಗಳು. ಜಹಣಾಮ ಕೋವಿಪುರಿಸೋ ಬಂಧನಯಂ ವಿಚಿರಕಾಲ ಪಳಿಬದ್ಧೋ ತಿರುವಂ ಮಂದಸಹಾವಂ ಕಾಲಂ ಚ ವಿಯಾಣದೇತಸ್ಸ ಜೈನ ವಿಗುಣದೀಚ್ಛೇದಂ ನ ಮುಚ್ಯತೆ ತೇನ ಬಂಧನವಸೋ ಸಂ ಕಾಲೇನ ಉಪಭುಗೇರಹಿ ನ ಸೋ ನರೋ ಭಾವದಿ ವಿಮುಖಂ. ಏತರ ಪುರುಷನೋರ್ವ ಬಂಧನದಿ ಚಿರಕಾಲ ಪ್ರತಿಬದ್ಧನಾಗಿಹನು ಸ್ವಭಾವಗಳ ಮತ್ತದರಂತೆ ಬಂಧದ ಕಾಲ ತಿಳಿಯುವನು. ಆದರೆ ಅದ ಛೇದಿಸದೆ ಬಿಡುಗಡೆಯಾಗದೆ ಅದೆಷ್ಟೋ ಕಾಲ ಕಳೆದ ಪುರುಷ ಬಂಧನದಿ ಮುಕ್ತಿಯನ್ನು ಪಡೆಯನು. ಟೀಕೆ ಮುಂದಿನ ಪುಟ. ಆತ್ಮ ಮತ್ತು ಬಂಧ ಇವೆರಡರ ದ್ವಿಧಾಕರಣವು ಎಂದರೆ ಆತ್ಮ ಮತ್ತು ಬಂಧವನ್ನು ಬೇರೆ ಬೇರೆ ಮಾಡಿಬಿಡುವುದು ಅದು ಮೋಕ್ಷವಾಗಿದೆ. ಬಂಧ ಸ್ವರೂಪದ ಜ್ಞಾನ ಮಾತ್ರವೇ ಮೋಕ್ಷದ ಕಾರಣವಾಗಿದೆ ಎಂದರೆ ಬಂಧದ ಸ್ವರೂಪವನ್ನು ಕೇವಲ ತಿಳಿದುಕೊಳ್ಳುವುದರಿಂದಲೇ ಮೋಕ್ಷವಾಗುತ್ತದೆ ಎಂದು ಅದೆಷ್ಟೋ ಜನರು ಹೇಳುತ್ತಾರೆ. ಆದರೆ ಇದು ಅಸತ್ಯವಾಗಿದೆ. ಕರ್ಮದಿಂದ ಕಟ್ಟಲ್ಪಟ್ಟ ಜೀವನಿಗೆ ಬಂಧ ಸ್ವರೂಪದ ಜ್ಞಾನ ಮಾತ್ರವೇ ಮೋಕ್ಷದ ಕಾರಣವಾಗಿಲ್ಲ. ಏಕೆಂದರೆ ಯಾವ ಪ್ರಕಾರ ಸಂಕಲೆ ಮೊದಲಾದವುಗಳಿಂದ ಕಟ್ಟಲ್ಪಟ್ಟ ಜೀವನಿಗೆ ಬಂಧ ಸ್ವರೂಪದ ಜ್ಞಾನ ಮಾತ್ರವು ಬಂಧನದಿಂದ ಮುಕ್ತವಾಗುವ ಕಾರಣವಾಗಿಲ್ಲ. ಅದೇ ಪ್ರಕಾರ ಕರ್ಮದಿಂದ ಕಟ್ಟಲ್ಪಟ್ಟ ಜೀವನಿಗೆ ಕರ್ಮಬಂಧದ ಸ್ವರೂಪದ ಜ್ಞಾನ ಮಾತ್ರವು ಕರ್ಮಬಂಧನದಿಂದ ಮುಕ್ತವಾಗುವ ಕಾರಣವಾಗಿಲ್ಲ. ಯಾರು ಕರ್ಮಬಂಧದ ಪ್ರಪಂಚದ ಎಂದರೆ ವಿಸ್ತಾರದ ರಚನೆಯ ಜ್ಞಾನ ಮಾತ್ರದಿಂದ ಸಂತುಷ್ಟರಾಗುತ್ತಲಿದ್ದಾರೆ ಅವರ ಉತ್ಥಾಪನೆಯನ್ನು ಎಂದರೆ
ಕಥನದಿಂದ ಮಾಡಲಾಗಿದೆ. ನಿನ್ನೆ 72ನೇ ಗಾಥೆಯ ಟೀಕೆಯನ್ನೇನು ಸ್ವಲ್ಪ ಅವಲೋಕನೆ ಮಾಡಿದ್ದಿತ್ತು. ನಿಜವಾಗಿ ಶಬ್ದ ಸಾಪೇಕ್ಷ ಇದರಲ್ಲೇ ಮತ್ತು ಅದರಲ್ಲೇ ವಿರೋಧ ಕಂಡು ಬರ್ತಿದ್ದಾರೆ. ಆದ್ರೆ ಭಾವದವರೆಗೆ ತಲುಪಿದ ನಂತರ ವಿರೋಧ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಅಂದರೆ ಏನಿದೆ ಇಲ್ಲೇನು ಹೇಳಿದರು? ಯಾವ ಪುರುಷ ಬಂಧನದಿಂದ ಬದ್ಧ ಇದ್ದಾನೋ ಅವ ಆ ಬಂಧನದ ಸ್ವರೂಪವನ್ನು ಮಾತ್ರ ತಿಳಿಯುವುದರಿಂದ ಅಥವಾ ಆ ಬಂಧನದ ಸ್ವರೂಪವನ್ನು ತಿಳಿದುಕೊಳ್ಳುವ ಮಾತ್ರದಿಂದಲೇ ಅವ ಆ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ. ಇದು ಇಲ್ಲಿಯ ವಚನೆ. ಅಲ್ಲಿಯ ವಚನ ಏನಿತ್ತು? ಕೇವಲ ಆತ್ಮ ಮತ್ತು ಆಶ್ರವದ ಮಧ್ಯದಲ್ಲಿರುವ ಅಂತರವನ್ನು ತಿಳಿಯುವುದರಿಂದಲೇ ಅವ ಬಂಧನದಿಂದ ಬಿಡುಗಡೆಯಾಗ್ತಾನೆ. ಏನಿದೆ ಕಥನದ ತಾತ್ಪರ್ಯ? ಏನಿದೆ ಎರಡೂ ಕಥನಗಳ ತಾತ್ಪರ್ಯ ಏನಿದೆ? ಕಾರ್ಯ ಯಾವ ರೀತಿ ಮಾಡೋದಿದೆ, ಬಂಧನದ ಛೇದ ಯಾವ ರೀತಿ ಮಾಡೋದಿದೆ. ಅರೆ ಯಾವ ರಾಗಾದಿ ವಿಕಾರಿ ಭಾವ ಇದಾವೆಯೋ, ಯಾವ ತ್ರಿಕಾರಿ ಜ್ಞಾನ ಸ್ವಭಾವ ಇದೆಯೋ ಅವುಗಳ ಮಧ್ಯದೊಳಗೆ ಯಾವ ಅಂತರಿದೆ ರೀ? ಇವು ಎರಡರ ಮಧ್ಯದೊಳಗೆ ಏನು ಹೇಳ್ತು? ಯಾವ ರಾಗಾದಿ ವಿಕಾರಿ ಭಾವಗಳಿದಾವೆಯೋ ಜೊತೆಯಾಗಿ ಯಾವ ತ್ರಿಕಾಲಿ ಜ್ಞಾನ ಸ್ವಭಾವ ಇದೆಯೋ ಅವು ಎರಡರ ಮಧ್ಯದೊಳಗೆ ಯಾವ ರೀತಿಯ ಅಂತರಿದೆ? ಅವು ಎರಡರ ಮಧ್ಯದೊಳಗ ಇದು ರಾಗಾದಿ ಏನದವು ಇವು ಬೇಕಾದರೆ ಅನಾದಿ ಕಾಲದಿಂದಲೇ ನಡೆಯುತ್ತ ಬಂದರನೂ ಕೂಡ ಜ್ಞಾನವು ಅಖಂಡವಾಗಿ ಅನಾದಿಯಿಂದಲೇ ಇದ್ದರನೂ ಕೂಡ ಜ್ಞಾನ ಅಖಂಡವಾಗಿ ಯಾವ ಅನಾದಿಯಿಂದ ಇದೆಯೋ ಅದು ಜೀವದ ಸ್ವಭಾವ ಇದೆ. ಯಾವ ರಾಗಾದಿ ವಿಕಾರಿ ಭಾವಗಳ ಅನಾದಿಯಿಂದಲೇ ಉದಿಸಿ ಬರ್ತಾ ಇದ್ರೂ ಕೂಡ ಅವ ಕರ್ಮದ ಕಡೆಗೆ ಸಂಯೋಗದ ಕಡೆಗೆ ಜೀವದ ದೃಷ್ಟಿ ಹೋಗುವುದರಿಂದ ಅಥವಾ ಜೀವದ ವರ್ತಮಾನ ಚೈತನ್ಯ ನೋಡ್ರಿ, ಕಥನದ ಸಲುವಾಗಿ ವರ್ತಮಾನ ಚೈತನ್ಯ ಅಂಥೇಳಿ ಹೇಳೋದು. ರಾಗ ವರ್ತಮಾನದ ಒಂದು ಸಮಯ ಮಾತ್ರವೇ ಇದೆ ರೀ, ವಿಕಾರಿ ಭಾವ ಒಂದು ಸಮಯ ಮಾತ್ರವೇ ಇದ್ದಾವೆ. ಒಂದು ಸಮಯ ಮಾತ್ರವೇ ಅಂತಂದ್ರೆ ಏನ? ಈ ಸಮಯದ ವಿಕಾರ ಎಂಥದ್ದು ಇದೆ ಅಂಥದ್ದೇ ಮುಂದಿನ ಸಮಯದ ವಿಕಾರ ಇರುವುದಿಲ್ಲರಿ. ಜಾತಿಯ ಅಪೇಕ್ಷಾದಿಂದ ವಿಕಾರ ಶಬ್ದದ ಅರ್ಥ ಜೀವದ ಸ್ವಭಾವದಿಂದ ಬೇರೆ ಈ ಪ್ರಕಾರದ ಅರ್ಥ ಇದ್ರೂ ಕೂಡ ಆ ವಿಕಾರಗಳದ್ದು ಕೂಡ ಯಾವ ಪ್ರವಾಹ ಇದೆಯೋ ಆ ಪ್ರವಾಹದೊಳಗೆ ವಿಕಾರದ ಪ್ರತಿಯೊಂದು ಸಮಯದ ಬಿಂದು ಸ್ವತಂತ್ರ ಇದೆ, ಭಿನ್ನ ಇದೆ. ಆ ವಿಕಾರದ ಪ್ರವಾಹ ಜ್ಞಾನದ ಸ್ವಭಾವದಿಂದ ಭಿನ್ನ ಇದೆ. ಇದಂತೂ ಮಾತಾಯ್ತ್ರಿ. ಯಾವ ಅಪೇಕ್ಷಾದಿಂದ? ಸ್ವಭಾವದ ಅಪೇಕ್ಷಾದಿಂದ. ಅದು ವಿಕಾರ ಇದೆ, ಪರದ ನಿಮಿತ್ತದಿಂದ ಆಗಿರುವಂಥದ್ದಿದೆ, ಇದು ಸ್ವಭಾವ ಇದೆ. ಈ ಅಪೇಕ್ಷಾದಿಂದ ಆ ವಿಕಾರದ ಪ್ರವಾಹ ಮಾತ್ರ ಮತ್ತು ಜ್ಞಾನ ಸ್ವಭಾವ ಅವು ಎರಡೂ ಭಿನ್ನ ಭಿನ್ನನೇ ಅದವು, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಇನ್ನು ಈ ಜ್ಞಾನ ಸ್ವಭಾವವನ್ನು ಸ್ವಲ್ಪ ಸಮಯ ದೃಷ್ಟಿಯೊಳಗಿಂದ ಗೌನ ಮಾಡಿ ವಿಕಾರದ ಪ್ರವಾಹವನ್ನು ನೋಡಿದರೆ ಆ ಪ್ರವಾಹದೊಳಗಿರುವಂಥ ವಿಕಾರ ಪ್ರತಿ ಸಮಯದ್ದು ಸ್ವತಂತ್ರ ಷಟ್ಕಾರಕ ತನ್ನದೇ ಆದಂಥ ಷಟ್ಕಾರಕದಿಂದ ಉತ್ಪನ್ನ ಆಗಿರುವಂಥವು ಇದ್ದಾವೆ. ಏನ? ಆ ವಿಕಾರದ ಬಿಂದು 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 ಬಿಂದು
ಅನಾದಿ ಕಾಲದಿಂದ ವಿಕಾರವೇ ನಡೆದಿರುವುದರಿಂದ ಅದನ್ನು ಪ್ರವಾಹ ಅಂಥೇಳಿ ಹೇಳಿದ್ರೂ ಕೂಡ ಪ್ರತಿ ಸಮಯದ ವಿಕಾರದ ಕಾರಣನೂ ಬೇರೆ ಇದೆ ಮತ್ತು ವಿಕಾರ ರೂಪದ ಕಾರ್ಯನೂ ಬೇರೆ ಇದೆ. ಒಂದು ಅಪೇಕ್ಷಾದಿಂದ ಹೇಳಿದರೆ ವಿಕಾರದ ಕಾರಣ ಯಾವುದಿದೆ? ವಿಕಾರದ ಕಾರಣ ಪರ ಅರ್ಥಾತ್ ನಿಮಿತ್ತ ಅರ್ಥಾತ್ ಸಂಯೋಗ. ವಿಕಾರದ ಕಾರಣ ಸಂಯೋಗವೇ ಇದೆ ಮತ್ತು ವಿಕಾರ ಆ ಸಂಯೋಗದ ಕಡೆಗೆ ದೃಷ್ಟಿ ಹಾಕುವುದರಿಂದ ಉತ್ಪನ್ನವಾಗಿರುವಂಥ ಸ್ವಭಾವದಿಂದ ಭಿನ್ನವಾದಂಥ ಭಾವ ಇದೆ. ತಿಳಿತರಲ್ಲ? ವಿಕಾರದ ಕಾರಣ ಯಾವುದಿದೆ? ಪರ ಅರ್ಥಾತ್ ಸಂಯೋಗ ಅರ್ಥಾತ್ ಕರ್ಮದ ಉದಯವೇ ವಿಕಾರದ ಕಾರಣ ಇದೆ. ಮತ್ತು ವಿಕಾರ ಏನಿದೆ? ಜೀವದ ದೃಷ್ಟಿ ಸಂಯೋಗದ ಮೇಲೆ ಹೋಗುವುದರಿಂದ, ಕರ್ಮದ ಮೇಲೆ ಹೋಗುವುದರಿಂದ ಜೀವದ ಭಾವದೊಳಗ ಅಶುದ್ಧಿ ಏನಿದೆ ಅದು ವಿಕಾರ ಇದೆ. ಹಾಗಾದರೆ ವಿಕಾರದ ಕಾರಣ ಅಭೇದ ರೂಪದಿಂದ ಹೇಳಿದರೆ ಸಂಯೋಗನ ಆಯ್ತು, ಕರ್ಮನ ಆಯ್ತು, ನಿಮಿತ್ತನ ಆಯ್ತು. ಆದರೆ ಆ ನಿಮಿತ್ತ ಒಂದೇ ಇರುವುದಿಲ್ಲ. ಈ ಸಮಯದೊಳಗೆ ಯಾವ ಕರ್ಮದ ಉದಯ ಇದೆ, ಈ ಸಮಯದೊಳಗೆ ಯಾವ ರೂಪಿ ಸಂಯೋಗಿ ಪದಾರ್ಥದ ಅವಸ್ಥೆ ಇದೆ, ಅದು ಮುಂದಿನ ಸಮಯದೊಳಗೆ ಇರುವುದಿಲ್ಲರಿ. ಕರ್ಮ ಪ್ರಕೃತಿನೂ ಬೇರೆ ಆಗ್ತಿದೆ, ಸಂಯೋಗದಲ್ಲಿರುವಂಥ ಪುದ್ಗಲದ ಅವಸ್ಥೆನೂ ಬೇರೆ ಆಗ್ತಿದೆ. ಹಾಗಾದರೆ ಆ ಕಾರಣ ಬೇರೆ ಆದ ನಂತರ ಕಾರ್ಯ ಕೂಡ ಬೇರೆನೇ ಇರೋದ್ರಿ. ಹಿಂದಿನ ಸಮಯದ ವಿಕಾರ ಎಂಥದ್ದಿತ್ತಲ್ಲ ಆ ಅಂಥದ್ದು ವಿಕಾರ ಈ ಸಮಯದಲ್ಲಿ ಇರೋದಿಲ್ಲರಿ. ತಿಳಿತೇನ್ರಿ? ವಿಕಾರ ಏನಿದೆ ಸಮಯವರ್ತಿನ ಇದೆ. ಈ ಮಾತು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಇದೆ. ಸಮಯದ ವಿಕಾರ ಭಿನ್ನ ಭಿನ್ನ ಇದೆ. ಒಂದು ವಿಕಾರದ ಜೊತೆಗೆ ಇನ್ನೊಂದು ವಿಕಾರದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ ಅನ್ನೋದನ್ನು ಪ್ರಾರಂಭದೊಳಗನ ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗನ ತಿಳಿಸಿಕೊಟ್ಟರು. 4 ಪ್ರಕಾರದ ಅಭಾವ. ಆ 4 ಪ್ರಕಾರದ ಅಭಾವದೊಳಗೆ ಮೊದಲಿನ 2 ಅಭಾವಂತೂ ಹೇಗದವು? ಕೇವಲ ವರ್ತಮಾನ ಪರ್ಯಾಯದ ಜೊತೆಗೆ ಪೂರ್ವ ಪರ್ಯಾಯ ಮತ್ತು ವರ್ತಮಾನ ಪರ್ಯಾಯದ ಜೊತೆಗೆ ಉತ್ತರ ಪರ್ಯಾಯಗಳ ಸಂಬಂಧ ಇಲ್ಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಪರ್ಯಾಯ ಪ್ರವಾಹದ ಅಪೇಕ್ಷಾದಿಂದ ವಿಕಾರಿ ಅಥವಾ ಅಶುದ್ಧ ಇದ್ರೂ ಕೂಡ ಅದು ಏಕ ಪ್ರಕಾರದ್ದು ಇಲ್ಲ. ಇಲ್ಲಿ ಜ್ಞಾನ ಏನಿದೆ, ಜೀವದ ಸ್ವಭಾವ ರೂಪದ ಜ್ಞಾನ ಏನಿದೆ, ಆ ಜ್ಞಾನದೊಳಗೆ ಯಾವ ಭೇದ ಇಲ್ಲರಿ. ನ್ಯೂನಾಧಿಕತೆ ಇರಬಹುದು, ಆದರೆ ಜಾತಿ ಭೇದ ಇಲ್ಲ. ಜ್ಞಾನನೇ ಇದೆ ರೀ. ಯಾವ ಸಮಯದ ವಿಕಾರ ಯಾವ ಸಮಯದ ನಿಮಿತ್ತದ ಕಾರಣದಿಂದ ಅಥವಾ ನಿಮಿತ್ತದ ಕಡೆಗೆ ನೋಡುವುದರಿಂದ ಆಗಿದೆಯೋ ಆ ಸಮಯದ ವಿಕಾರ ಆ ನಿಮಿತ್ತದ ಅನುರೂಪ ಆಗಿರಬಹುದ್ರಿ. ಆದರೆ ಈ ಜ್ಞಾನ ಏನಿದೆಯಲ್ಲ, ಈ ಜ್ಞಾನ ಏಕ ಪ್ರಕಾರ ಜ್ಞಾನವೇ ಇದೆ ರೀ. ಇನ್ನು ಸ್ಪಷ್ಟ ಹೇಳಬೇಕಾದ್ರೆ ಈ ಸಮಯದ ವಿಕಾರ ರಾಗರೂಪದ ಅಶುಭ ರಾಗರೂಪದ್ದೇ ಇರಬಹುದು, ಮುಂದಿನ ಸಮಯದ ವಿಕಾರ ಶುಭ ರಾಗರೂಪದ್ದೇ ಇರಬಹುದು. ಆದರೆ ಇಲ್ಲಿ ಎರಡೂ ಸಮಯದೊಳಗೆ ಜ್ಞಾನ ಏನಿದೆಯಲ್ಲ ಅದು ಜ್ಞಾನವೇ ಇದೆ ರೀ. ಜ್ಞಾನದೊಳಗೆ ಸ್ವಲ್ಪ ಹೀನಾಧಿಕತೆ ಇರೋದು ಸಾಧ್ಯ ಇದೆ, ಅದರ ಜ್ಞಾನ ಬಿಟ್ಟು ಬೇರೆ ಏನಿಲ್ಲ. ಅಲ್ಲಿ ರಾಗ ಇರಬಹುದು, ದ್ವೇಷ ಇರಬಹುದು, ಮಮತೆ ಇರಬಹುದು, ಕರ್ತೃತ್ವದ ಅಭಿಮಾನ ಇರಬಹುದು, ಸ್ವಾಮಿತ್ವದ ಮುಖ್ಯತೆ ಇರಬಹುದು, ಭೋಕ್ತೃತ್ವದ ಮುಖ್ಯತೆ ಇರಬಹುದು, ಅನೇಕ ಪ್ರಕಾರ ಅದರಲ್ಲೇ ಭೇದ ಇದೆಯಲ್ಲ. ಆದರೆ ಈ ಚೈತನ್ಯ ಸ್ವಭಾವದೊಳಗೆ ಭೇದಿಲ್ಲ. ಎಂಥ ಭೇದಿಲ್ಲ? ಜಾತಿಯಪೇಕ್ಷಾದಿಂದ ಭೇದಿಲ್ಲ. ಆ ಚೈತನ್ಯ ಸ್ವಭಾವದ ಪ್ರಕಟತೆ ಹೀನ ಅಥವಾ ಅಧಿಕ ಇರೋದು ಸಾಧ್ಯ ಇದೆ. ಹಾಗಾದರೆ ಇಲ್ಲಿ ತಿಳಿದೇನು ಬರ್ತಿದೆ? ತ್ರಿಕಾಲದಲ್ಲೂ ವಿಕಾರದಿಂದ ಭಿನ್ನವಿರುವಂಥ ಸ್ವಭಾವ ಹೇಗಿದೆಯೋ ಹಾಗೇ ಇದೆ. ಅದರಲ್ಲಿ ನ್ಯೂನಾಧಿಕತೆ ಇರ್ಬೋದು, ಹೀನಾಧಿಕತೆ ಇರ್ಬೋದು. ಈ ಸಮಯದ ಜ್ಞಾನ ಕಮ್ಮಿ ಇದೆ. ಇನ್ನು ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮದ ನಿಮಿತ್ತದಿಂದ ಮುಂದಿನ ಸಮಯದೊಳಗ ಜ್ಞಾನ ಅಧಿಕ ಇರಬಹುದು. ಆದರೆ ಜ್ಞಾನವೇ ಇರ್ತಿದೆ ರೀ. ಅದ ಜೀವದ ಸ್ವಭಾವವೇ ಇದೆ. ಇದು ಸ್ವಭಾವ ಇದೆ, ಅದ ವಿಭಾವ ಇದೆ. ಆ ವಿಭಾವ ಪರದ ನಿಮಿತ್ತದಿಂದ ಆದದ್ದೇ ಇದೆ. ಈ ಸ್ವಭಾವ ಪರ ನಿರಪೇಕ್ಷ ಇದೆ.
ಜ್ಞಾನ ಇದು ಪರನಿರಪೇಕ್ಷ ಇದೆ ರೀ. ಅರೆ ಜ್ಞಾನದೊಳಗೆ ಹೀನಾಧಿಕತೆ ಅದು ಪರ ಸಾಪೇಕ್ಷ ಇರಬಹುದ್ರಿ. ಜ್ಞಾನದೊಳಗ ಅಕ್ಷರದ ಅನಂತವಾ ಭಾಗ ಮಾತ್ರ ಜ್ಞಾನ ಇರೋದ, ಸಂಜ್ಞಿ ಪಂಚೇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ವಿಕಾಸ ಹೊಂದಿರುವ ಜ್ಞಾನ ಇರೋದ. ಆದರೆ ಇದೇ ಯಾವ ಏನ ಜ್ಞಾನವೇ ಇದೆ ರೀ. ಈ ಪ್ರಕಾರ ಈ ಜ್ಞಾನದಿಂದ ಆ ರಾಗವನ್ನು ಬೇರೆ ಇದೆ ಅಂಥೇಳಿ ಬರೇ ಇಷ್ಟೆಲ್ಲ ಈಗೇನು ಕಥನ ಮಾಡಿತು, ಇದೆಲ್ಲ ಪ್ರಕಾರದಿಂದ ಇನ್ನೂ ಅನೇಕ ಪ್ರಕಾರದಿಂದ ಅದನ್ನು ಸ್ಪಷ್ಟ ಮಾಡಿಕೊಳ್ಳೋದಿದೆ ರೀ. ಯಾವನಿಗೆ ಬಂಧದ ನಿರೋಧ ಮಾಡೋದಿದೆಯೋ ಅವನಿಗೆ ಅದನ್ನು ಸ್ಪಷ್ಟ ಮಾಡಿಕೊಳ್ಳೋದಿದೆ. ಏನ ಜ್ಞಾನ ಬೇರೆ ಇದೆ, ಅರ್ಥಾತ್ ಸ್ವಭಾವ ಬೇರೆ ಇದೆ, ವಿಭಾವ ಬೇರೆ ಇದೆ. ವಿಭಾವ ಪರದ ಕಾರಣದಿಂದ ಆಗಿರುವಂಥ ಜೀವದ್ದೇ ವರ್ತಮಾನ ಪರ್ಯಾಯ ಇದೆ. ಸ್ವಭಾವ ವಸ್ತುವಿನ ಯಾವುದು ತ್ರಿಕಾಲಿ ಭಾವ ಇದೆಯೋ ಅದು ಇದೆ. ಅರ್ಥಾತ್ ಪರದಿಂದ ಸರ್ವಥಾ ನಿರಪೇಕ್ಷ ಇದೆ ರೀ. ಜ್ಞಾನದೊಳಗ ವಿಷಯ ತಿಳಿದು ಬರೋದೇನಿದೆ ಅದು ಆಗಮದ ಅಧ್ಯಯನ ಸಾಪೇಕ್ಷ ಇರಬಹುದು. ಜ್ಞಾನದೊಳಗ ಯಾವುದಾದ್ರೂ ಒಂದು ವಿಷಯ ತಿಳಿದು ಬರೋದ ಅದು ಆಗಮದ ಅವಲಂಬನೆಯ ಅಪೇಕ್ಷೆಯನ್ನು ಇಟ್ಕೊಂಡಿರಬಹುದು. ಆದರೆ ತಿಳಿಯುವ 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 ಈ ಸ್ವಭಾವದ ಸಲುವಾಗಿ ಯಾವ ಪರದ್ರವ್ಯದ ಅವಶ್ಯಕತೆ ಇದೆ ರೀ? ಶಾಸ್ತ್ರದ್ದೇ ಇಲ್ಲ, ಇಂದ್ರಿಯಗಳದ್ದೇ ಇಲ್ಲ. ಅರೆ ವಿಷಯ ಸೂಕ್ಷ್ಮ ಇದೆ ರೀ. ಏನು ಹೇಳ್ತು? ಜ್ಞಾನ ಜ್ಞಾನ ಜ್ಞಾನ. ಆ ಜ್ಞಾನದೊಳಗ ಮೋಕ್ಷದ ಸ್ವರೂಪ ತಿಳಿದು ಬರಬೇಕಾದ್ರೆ ಭಲೆ ಈ ಮೋಕ್ಷ ಅಧಿಕಾರದ ಅವಲಂಬನೆ ಬೇಕು. ಮೋಕ್ಷದ ಸ್ವರೂಪ ತಿಳಿಯುವ ಸಲುವಾಗಿ ಈ ಶಾಸ್ತ್ರದ ಅವಲಂಬನೆ ಜ್ಞಾನಕ್ಕೆ ಬೇಕು ಅಂಥೇಳಿ ಹೇಳಬಹುದಾಗಿದೆ. ಆದರೆ ತಿಳಿಯುವ ಸಲುವಾಗಿ ಮೋಕ್ಷದ ಸ್ವರೂಪ ತಿಳಿಯುವ ಸಲುವಾಗಿ ಸಮಯ ಸಾರದ 8ನೇ ಅಧ್ಯಾಯ ಮೋಕ್ಷ ಅಧಿಕಾರದ ಅವಲಂಬನೆ ಬೇಕಿರಬಹುದು. ಚರ್ಚೆ, ಉಪದೇಶ, ವ್ಯಾಖ್ಯಾನ ಬೇಕಿರಬಹುದು, ವಾಚನ, ಅವಲೋಕನ ಬೇಕಿರಬಹುದು. ಆದ್ರೆ ಮೋಕ್ಷದ ಸ್ವರೂಪವನ್ನು ತಿಳಿಯುವ ಸಲುವಾಗಿ ಬೇಕಿಲ್ರಿ. ತಿಳಿತೇನ್ರಿ? ಯಾವುದಾದ್ರೂ ವಿಶೇಷವನ್ನು ತಿಳಿಯುವ ಸಲುವಾಗಿ ವಿಶೇಷದ ಅವಲಂಬನೆ ಒಂದು ವೇಳೆ ಇದೆ ಅಂತ ನಿಮಿತ್ತದಿಂದ ಹೇಳಿದ್ರೂ ಕೂಡ ತಿಳಿಯುವ ಸಲುವಾಗಿ ನಿಗೋಧದಲ್ಲಿ ತಿಳಿಯುವ ಕಾರ್ಯ ನಡೆದದ್ದು ಇತ್ತು, ನಿದ್ರಾವಸ್ಥೆಯಲ್ಲಿ ತಿಳಿಯುವ ಕಾರ್ಯ ನಡೆದದ್ದು ಇರ್ತಿದೆ. ಮಾತೆಯ ಗರ್ಭದೊಳಗೆ ಜೀವ ಇರುವೆಳೆದೊಳಗೆ ತಿಳಿಯುವ ಕಾರ್ಯ ನಡೆದದ್ದಿರ್ತಿದೆ. ಅಲ್ಲಿ ಏನಿದೆ ರೀ ಅವಲಂಬನೆ? ಸ್ವಭಾವಕ್ಕೆ ಅವಲಂಬನೆ ಬೇಕಿಲ್ಲ, ಸ್ವಭಾವಕ್ಕೆ ನಿಮಿತ್ತ ಬೇಕಿಲ್ಲ. ಸ್ವಭಾವ ಸಕ್ಕರೆ ಸಿಹಿ ಇರುವ ಸಲುವಾಗಿ ಅದು ಏನು ಮಾಡಬೇಕಾಗಿದೆ ರೀ? ನೀರು ಶೀತಲ ಇರುವ ಸಲುವಾಗಿ ಏನು ಮಾಡಬೇಕಾಗಿದೆ? ಬಿಸಿ ಇದ್ದದ್ದು ಶೀತಲ ಆಗುವ ಸಲುವಾಗಿ ಸ್ವಲ್ಪ ಸಮಯ ಹೋಗಬೇಕಾಗಿದೆ ಅಂದ್ರೆ ಒಪ್ಪು ಮಾತು. ಆದರೆ ನೀರು ಶೀತಲ ಇರುವ ಸಲುವಾಗಿ ಏನು ಮಾಡಬೇಕಾಗಿದೆ ರೀ? ಸಿಹಿ ಸಕ್ಕರೆ ಸಿಹಿ ಇರುವ ಸಲುವಾಗಿ ಏನು ಮಾಡಬೇಕಾಗಿದೆ? ಏನೂ ಮಾಡಬೇಕಾಗಿಲ್ಲ. ಖಾರದ ಪದಾರ್ಥ ಸಿಹಿ ಆಗಬೇಕಾದ್ರೆ ಆ ಸಕ್ಕರೆ ಆ ಪದಾರ್ಥದ ಅವಲಂಬನೆ ಮಾಡಬೇಕಾಗಿದೆ ಅಂಥೇಳಿ ಹೇಳಬಹುದು. ಆದರೆ ಸಕ್ಕರೆ ಸ್ವಯಂ ಸಿಹಿ ಇರುವ ಸಲುವಾಗಿ, ಇನ್ನು ಖಾರದ ಪದಾರ್ಥದ ಅವಲಂಬನೆಯನ್ನು ಸಕ್ಕರೆ ಮಾಡಿದ ನಂತರ ಕೂಡ ಅದು ತನ್ನ ಸಿಹಿ ಸ್ವಭಾವದಿಂದ ಖಾರದ ಪದಾರ್ಥದಿಂದ ನಿರಪೇಕ್ಷವೇ ಇದೆ. ತಿಳಿತಾ ಇದೆ ಅಂದರೆ, ನಿಂಬೆಹಣ್ಣಿನ ಶರ್ಬತ್ತದೊಳಗ ಸಕ್ಕರೆಯನ್ನು ಸೇರಿಸಿದ ನಂತರ ಅರ್ಥಾತ್ ಆ ಹುಳಿ ಜಲಕ್ಕ ಸಕ್ಕರೆಯ ಸಂಯೋಗ ಆದ ನಂತರ ಆ ಸಕ್ಕರೆ ಹುಳಿಯ ಕಾರಣದಿಂದ ಆ ಹುಳಿ ಜಲವನ್ನು ಸಿಹಿ ಮಾಡಿದೆಯೋ ಅಥವಾ ತನ್ನ ಸ್ವಭಾವದಿಂದ ಮಾಡಿದಿರಿ? ತನ್ನ ಸ್ವಭಾವದಿಂದ. ಅಂದ್ರೆ ಅಲ್ಲಿ ಅದು ಸ್ವಭಾವ ರೂಪದಿಂದನೇ ಪರಿಣಮಿಸಿದೆ. ಸರಿ, ಅದೇ ಪ್ರಕಾರ ಇಲ್ಲಿ ಮೋಕ್ಷ ಅಧಿಕಾರವನ್ನು, ಮೋಕ್ಷದ ಸ್ವರೂಪವನ್ನು ತಿಳಿಯುವ ಸಲುವಾಗಿ ಮೋಕ್ಷ ಅಧಿಕಾರ ಸಮಯ ಸಾರದ ಗಾಥೆಗಳನ್ನು ಜ್ಞಾನ ಅವಲಂಬನೆ ಮಾಡಿದ್ರೂ ಕೂಡ ಮೋಕ್ಷದ ಸ್ವರೂಪ ಈ ಕಥನದಿಂದ ತಿಳಿದು ಬರ್ತಿದೆಯೋ ಅಥವಾ ತಿಳಿಯುವ ಸ್ವಭಾವ ಅವಂದಿರುವುದರಿಂದ ತಿಳಿದು ಬರ್ತಿದೆ. ವಿಷಯ ತಿಳ್ಕೊಳ್ಳೋದ್ರಿ ಉತ್ತರದ ಮುಖ್ಯತೆ ಅಲ್ಲ, ಉತ್ತರ ಕೊಟ್ಟರೆ ತಪ್ಪಿಲ್ಲ. ಆದರೆ ವಿಷಯ ತಿಳ್ಕೊಳ್ಳೋದಿದೆ.
ಮೋಕ್ಷದ ಸ್ವರೂಪವನ್ನು ತಿಳಿಯುವ ಸಲುವಾಗಿ ಈಗ ನಾವು ಸಮಯ ಸಾರದ ಮೋಕ್ಷ ಅಧಿಕಾರದ ಗಾಥೆಗಳ ಅವಲಂಬನೆ ಮಾಡಿದ್ದೇವ್ರಿ. ಆದರೆ ತಿಳಿಯುವ ಕಾರ್ಯ ತಿಳಿಯುವ ಸ್ವಭಾವದಿಂದ ಆಗ್ತಿದೆ ವಿನಃ ಈ ಮೋಕ್ಷ ಅಧಿಕಾರದ ಗಾಥೆಗಳಿಂದ ಆಗುವುದಿಲ್ಲ. ಅಂದ್ರೆ ಸ್ವಭಾವಕ್ಕ ಪರದ ನಿಮಿತ್ತ ಯಾವುದೋ ವಿಶೇಷ ಕಾರ್ಯ ಮಾಡುವ ಸಲುವಾಗಿ ಪರದ ನಿಮಿತ್ತ ಬೇಕ್ರಿ. ಆದರೆ ಈ ಜೀವ ವಿಶೇಷ ಏನನ್ನೂ ತಿಳ್ಕೊಳ್ಳೋದು ಇಲ್ಲವೇ ಇಲ್ಲ. ತಿಳಿದುಕೊಳ್ಳುವ ಸ್ವಭಾವದ ಸ್ವೀಕಾರ ಮಾಡೋದಿದೆ. ಇಲ್ಲಿ ಹೇಳಿದರು 72ನೇ ಗಾಥೆಯ ಟೀಕೆಯೊಳಗೆ, ಕರ್ತಾ ಕರ್ಮಾಧಿಕಾರದ 72ನೇ ಗಾಥೆಯ ಟೀಕೆಯೊಳಗೆ ಏನು ಹೇಳಿದರು? ಆತ್ಮ ಮತ್ತು ಆಶ್ರವದ ಮಧ್ಯದಲ್ಲಿರುವ ಅಂತರವನ್ನು ತಿಳಿಯುವ ಮಾತ್ರದಿಂದ ಬಂಧದ ನಿರೋಧ ಆಗ್ತಿದೆ. ಇಲ್ಲೇನು ಹೇಳಿದರು? ಅರೆ ಎಷ್ಟು ಸ್ಪಷ್ಟ ಇದೆ ರೀ, ಗೊಂದಲಕ್ಕೀಡಾಗುವಂಥದ್ದು ಏನೂ ಇಲ್ಲ. ಜಿನಾಗಮದಲ್ಲಿ ಗೊಂದಲ ಇರುವುದಿಲ್ಲ. ನಾವು ಅದನ್ನು ತಿಳಿದುಕೊಳ್ಳುವಿಕೆಯಲ್ಲಿ ಏನಾದರೂ ಏನು ಮಾಡ್ತೇವೆ ಅಂತಂದ್ರೆ ದೋಷ ಮಾಡ್ತೇವೆ ರೀ, ಅಥವಾ ಅದ ಯಾವ ಪ್ರಕಾರ ಹೇಳ್ತಾ ಇದ್ದಾರೋ ಆ ಪ್ರಕಾರ ತಿಳಿದುಕೊಳ್ಳುವ ಆ ಸಮಯದ ನಮ್ಮ ಜ್ಞಾನದ ಯೋಗ್ಯತೆ ಇರುವುದಿಲ್ಲರಿ ಅಂಥೇಳಿ ನಮಗೆ ಗೊಂದಲ ಆಗಬಹುದಾಗಿದೆ. ಆದರೆ ಜಿನಾಗಮದೊಳಗ ಜೀವದ ಜ್ಞಾನಕ್ಕೆ ಗೊಂದಲವನ್ನುಂಟು ಮಾಡುವಂಥದ್ದು ಯಾವುದೇ ಕಥನ ಇರುವುದಿಲ್ಲ. ಹಾಗಾದ್ರೆ ಅಲ್ಲೇನು ಹೇಳಿದರು? ಒಂದ್ಸಲ ಸಾಮಾನ್ಯ ವ್ಯಾಖ್ಯಾ, ಒಂದು ಸಲ ಅಲ್ಲೇನು ಹೇಳಿದರು? ಆತ್ಮ ಮತ್ತು ಆಶ್ರವದ ಮಧ್ಯದಲ್ಲಿರುವ ಅಂತರವನ್ನು ತಿಳಿಯುವ ಮಾತ್ರದಿಂದ ಬಂಧದ ನಿರೋಧ ಆಗ್ತಿದೆ. ಇಲ್ಲೇನು ಹೇಳಿದರು? ಕೇವಲ ಬಂಧದ ಸ್ವರೂಪವನ್ನು ತಿಳಿಯುವುದರಿಂದ ಬಂಧ ಬಿಟ್ಟು ಹೋಗುವುದಿಲ್ಲ, ಬಂಧದ ಛೇದ ಆಗುವುದಿಲ್ಲ. ಅಂದರೆ ಇಲ್ಲಿ ಸ್ಪಷ್ಟ ಏನಾಯಿತು ನೋಡ್ರಿ, ವಚನದೊಳಗೆ ಗೊಂದಲ ಮಾಡ್ಕೊಳ್ಬೇಡ್ರಿ. ಆತ್ಮ ಮತ್ತು ಆಶ್ರವದ ಮಧ್ಯದಲ್ಲಿರುವ ಅಂತರವನ್ನು ತಿಳಿಯುವ ಮಾತ್ರದಿಂದ ಜೀವ ಬಂಧದ ನಿರೋಧ ಮಾಡ್ತಾನೆ ಅಂಥೇಳಿ ಹೇಳಿದರೆ, ಬಂಧದ ನಿರೋಧ ಆಗ್ತಿದೆ. ಇಷ್ಟು ತಿಳಿತಾ ಇದೆಯಲ್ಲ. ಇಲ್ಲೇನು ಹೇಳ್ತಾ ಇದ್ದರು? ಬಂಧದ ಸ್ವರೂಪವನ್ನು ಕೇವಲ ತಿಳಿಯುವುದರಿಂದ ಬಂಧದಿಂದ ಬಿಡುಗಡೆ ಆಗುವುದಿಲ್ಲ. ಹಾಗಾದ್ರೆ ಅಲ್ಲಿ ತಿಳಿಯುವುದರಿಂದನ ಆಗ್ತಿದೆ ಬಂಧದ ನಿರೋಧ ಅಂಥೇಳಿ ಹೇಳಿದರು. ಇಲ್ಲಿ ಕೇವಲ ತಿಳಿಯುವುದರಿಂದ ಆಗುವುದಿಲ್ಲ ಅಂಥೇಳಿ ಹೇಳ್ತಾ ಇದ್ದರು. ಇಷ್ಟು ನಾವು ಇಷ್ಟೇ ವಿಷಯ ಲಕ್ಷ್ಯದೊಳಗೆ ತಗೊಳ್ತೀವ್ರಿ. ಆದರೆ ಅದರ ಹಿಂದೆ ಏನನ್ನ ತಿಳಿಯುವುದರಿಂದ ಮತ್ತು ಏನನ್ನ ಕೇವಲ ತಿಳಿಯುವುದರಿಂದ, ಅಲ್ಲಿ ಆತ್ಮ ಮತ್ತು ಆಶ್ರವ ಎರಡರ ಮಧ್ಯದೊಳಗಿರುವಂಥ ಅಂತರವನ್ನು ಕೇವಲ ತಿಳಿಯುವುದರಿಂದ ಏನಾಗ್ತಿದೆ? ಬಂಧದ ನಿರೋಧ ಆಗ್ತಿದೆ. ಇಲ್ಲಿ ಬಂಧದ ವಿಚ್ಛೇದ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದರಿಂದ ಆಗುವುದಿಲ್ಲ? ಕೇವಲ ಬಂಧದ ಸ್ವರೂಪವನ್ನು ತಿಳಿಯುವುದರಿಂದ ಆಗುವುದಿಲ್ಲ. ಹಾಗಾದರೆ ಬಂಧದ ವಿಚ್ಛೇದ ಹೇಗಾಗ್ತಿದೆ? ಆತ್ಮನ ಸ್ವರೂಪವನ್ನು ಕೂಡ ತಿಳಿಬೇಕಾಗೋದು. ಆತ್ಮನ ಸ್ವರೂಪ ಹೇಗೆ ತಿಳಿಯೋದು? ರಾಗಾದಿಗಳಿಂದ ರಹಿತ ಅಂಥೇಳಿ ತಿಳಿಯೋದು. ರಾಗಾದಿಗಳಿಂದ ರಹಿತ ಅಂಥೇಳಿ ತಿಳಿಯೋದ್ರಿಂದ ಏನಾಗ್ತಿದೆ? ರಾಗಾದಿಗಳ ಬಿಟ್ಟು ಹೋಗ್ತವೆ. ಹೇಗೆ ಬಿಟ್ಟು ಹೋಗ್ತವೆ? ರಾಗಾದಿಗಳಿಂದ ರಹಿತ ಅಂಥೇಳಿ ತಿಳಿದ್ರೆ ಬಿಟ್ಟು ಹೋಗ್ತವೆ. ಅರೇ, ತಿಳಿಯುವುದ ಅರ್ಥಾತ್ ರಾಗಾದಿಗಳಿಂದ ರಹಿತ ಯಾವ ಆತ್ಮ ಸ್ವಭಾವ ಇದೆಯೋ ಆ ಸ್ವಭಾವದೊಳಗ ತನ್ನತನದ ಸ್ಥಾಪನೆ ಮಾಡೋದು, ಆ ಸ್ವಭಾವವನ್ನು ತಾನು ಅಂಥೇಳಿ ಶ್ರದ್ಧೆ ಮಾಡೋದು, ಆ ಸ್ವಭಾವದೊಳಗ ಸ್ಥಿರವಾಗಿ ನಿಂತುಕೊಳ್ಳೋದು. ಅಂದ್ರೆ ರಾಗಾದಿಗಳು ಉತ್ಪನ್ನ ಆಗೋದಿಲ್ಲ. ಬಿಟ್ಟು ಹೋಗೋದರದ ಅರ್ಥ ಏನಿದೆ? ಇದ್ದಂಥ ರಾಗ ಬಿಟ್ಟು ಹೋಗೋದಿಲ್ರಿ. ಆದರೆ ನವೀನವಾಗಿ ಮುಂದಿನ ಸಮಯದೊಳಗೆ, ಅದರ ಮುಂದಿನ ಸಮಯದೊಳಗೆ ಏನು ರಾಗ ಉತ್ಪನ್ನ ಆಗೋದಿದೆ ಅದು ಆಗೋದಿಲ್ರಿ. ಯಾಕೆ ಆಗೋದಿಲ್ಲ? ಅರೆ, ಜೀವದ ದೃಷ್ಟಿ ಜ್ಞಾನ ಸ್ವಭಾವದ ಮೇಲೆ ಬಂತಲ್ಲ, ಆತ್ಮನ ಮೇಲೆ ಬಂತಲ್ಲ. ರಾಗದ ಉತ್ಪತ್ತಿ ಯಾವುದರಿಂದ ಆಗ್ತಿದೆ? ವಿಕಾರದ ಉತ್ಪತ್ತಿ ಯಾವುದರಿಂದ ಆಗ್ತಿದೆ? ಪ್ರಾರಂಭದೊಳಗೆ ಹೇಳಿತ್ತು, ವಿಕಾರದ ಉತ್ಪತ್ತಿ ಯಾವುದರಿಂದ ಆಗ್ತಿದೆ? ವಿಕಾರದ ಉತ್ಪತ್ತಿ ಸಂಯೋಗ, ಕರ್ಮ, ಪರದ್ರವ್ಯದ ಕಡೆಗೆ ಜೀವದ ಲಕ್ಷ್ಯ ಹೋಗುವುದರಿಂದ ಆ ಜೀವ ವಿಕಾರ ರೂಪ ಆಗ್ತಾನ್ರಿ. ಹಾಗಾದ್ರೆ ಜೀವ ಸ್ವಯಂ ತನ್ನ ಸ್ವರೂಪ ರಾಗಾದಿಗಳಿಂದ ರಹಿತ ಇದೆ, ತ್ರಿಕಾಲ ಜ್ಞಾನವೇ ಇದೆ.
ಇಲ್ಲಿಯವರೆಗೆ ಏನು ಕಥನ ಮಾಡಿತು, ಜ್ಞಾನದೊಳಗೆ ಯಾವ ವ್ಯತ್ಯಾಸ ಇಲ್ಲ. ಒಂದು ವಿಭಾಗದೊಳಗೆ ಜ್ಞಾನ 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 ಅಖಂಡ ಜ್ಞಾನ ಇದೆ ರೀ. ಇನ್ನೊಂದು ವಿಭಾಗದೊಳಗೆ ವಿಕಾರ 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 ವಿಕಾರ, ಆದರೆ ಅಖಂಡತೆ ಅದರಲ್ಲೇ ಇಲ್ಲ. ಇದರಲ್ಲಿ ಅಖಂಡತೆ ಇದೆ, ಇದರಲ್ಲೇ ಅಖಂಡತೆ ಇಲ್ಲ. ಇದು ಸಮಯ ಸಮಯಕ್ಕೆ ಬೇರೆ 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 ಅದಾವ್ರಿ. ವಿಕಾರದ ಪ್ರವಾಹ, ವಿಕಾರದ ಅಪೇಕ್ಷಾದಿಂದ ವಿಕಾರವೇ ಇದ್ರೂ ಕೂಡ ಜಾತಿಯ ಅಪೇಕ್ಷಾದಿಂದ ಬೇರೆ ಬೇರೆ, ಒಮ್ಮೆ ಶುಭ ಭಾವ ಇದೆ, ಒಮ್ಮೆ ಅಶುಭ ಭಾವ ಇದೆ, ಒಮ್ಮೆ ತೀವ್ರ ಶುಭ ಭಾವ ಇದೆ, ಒಮ್ಮೆ ತೀವ್ರ ಮಂದ ಮೊದಲಾದ ಭೇದ ಪ್ರತಿಯೊಂದು ಸಮಯದ ಪರ ಸಾಪೇಕ್ಷ ಇರುವಂಥ ಜೀವದ ವಿಕಾರಿ ಭಾವಗಳಲ್ಲೇ ಪ್ರತಿ ಸಮಯದ ವಿಕಾರದ ಭೇದ ಇದೆ ರೀ. ಹಾಗಾದರೆ ಇಲ್ಲಿ ಭೇದ ತಿಳಿಯುವುದರಿಂದ ನಾನು ಏಕ ಪ್ರಕಾರ ಜ್ಞಾನ 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 ಜ್ಞಾನವೇ ಇದ್ದೇನೆ. ನನ್ನ ಜ್ಞಾನದೊಳಗ ಹೀನಾಧಿಕತೆ ಇದ್ರೂ ಕೂಡ ಜ್ಞಾನ ಬಿಟ್ಟು ಬೇರೆ ಯಾವುದೋ, ಬೇರೆ ಯಾವುದೋ, ಮತ್ತೊಂದು ಬೇರೆ ಯಾವುದೋ, ಹೀಗಿಲ್ಲ. ಜ್ಞಾನವೇ ಇದೆ, ಜ್ಞಾನವೇ ಇದೆ. ಹಾಗಾದರೆ ಜ್ಞಾನದೊಳಗೆ ಅಖಂಡತೆ ಇದೆ, ವಿಕಾರದೊಳಗೆ ಅಖಂಡತೆ ಇಲ್ಲ. ಮೊದಲಿನ ಮಾತ. ಎರಡನೇ ಮಾತೇನ, ಜ್ಞಾನ ಪರ ನಿರಪೇಕ್ಷ ಇದೆ, ವಸ್ತುವಿನ ಸ್ವಭಾವ ಇದೆ. ನಾನು ಜೀವನಾಮದ ವಸ್ತು ಇದ್ದೇನೆ, ನನ್ನ ಸ್ವಭಾವ ಜ್ಞಾನ ಇದೆ. ಹಾಗಾದರೆ ವಿಕಾರ ಏನಿದೆ, ನನ್ನ ಜ್ಞಾನವೇ ಪರದ ಕಡೆಗೆ, ಸಂಯೋಗದ ಕಡೆಗೆ, ಕರ್ಮದ ಕಡೆಗೆ ಲಕ್ಷ್ಯ ಹಾಕುವುದರಿಂದ ವಿಕಾರ ಉತ್ಪನ್ನ ಆದದ್ದಿದೆ. ಹಾಗಾದರೆ ಕಾರಣ ಎಷ್ಟೇ ಇದೆ ಅಲ್ಲ, ಬಂಧದ ಕಾರಣ ವಿಕಾರ ಇದೆ, ವಿಕಾರಕ್ಕೆ ಕಾರಣ ಪರಸನ್ಮುಖ, ಪರವನ್ನು ನೋಡುವುದಿದೆ. ಹಾಗಾದ್ರೆ ನನ್ನ ಸ್ವರೂಪ ಬರೇ ಜ್ಞಾನ ಇದೆ ಇಷ್ಟು ತಿಳಿದ ನಂತರ ಅವ ಪರವನ್ನು ನೋಡುವುದನ್ನು ಬಿಡ್ತಾನ್ರಿ, ಬಿಟ್ಟೇ ಬಿಡ್ತಾನ್ರಿ. ಬಿಡಲಿಲ್ಲ ಅಂತಂದ್ರೆ ಅವ ತನ್ನ ಸ್ವರೂಪವನ್ನು ತಿಳಿದೇ ಇಲ್ಲ. ಹಾಗಾದರೆ ಇಲ್ಲಿ ಬಂಧದ ಸ್ವರೂಪವನ್ನು ಮಾತ್ರ ತಿಳಿಯುವುದರಿಂದ ಜೀವ ಬಂಧನದಿಂದ ಬಿಡುಗಡೆ ಹೊಂದುವುದಿಲ್ಲ ಅಂಥೇಳಿ ಹೇಳಿದರು. ಹಾಗಾದರೆ ಬಂಧದ ವಿಚ್ಛೇದ ಮಾಡುವುದರಿಂದ ಬಂಧದಿಂದ ಬಿಡುಗಡೆ ಆಗ್ತಾನೆ ಅನ್ನುವ ಶಬ್ದ ಏನೋ ಹೇಳಿದರೆ, ಶಬ್ದ ನಿಜವಾಗಿ ಅದನ್ನು ನಮಗೆ ತಿಳಿಯುವ ಹಾಗೆ ಸ್ಪಷ್ಟತೆ ಇದೆ ರೀ. ಹಾಗಾದರೆ ಬಂಧದ ವಿಚ್ಛೇದ ಮಾಡಿದ ವಿನಃ ಅವು ಬಂಧದಿಂದ ಬಿಡುಗಡೆ ಹೊಂದುವುದಿಲ್ಲ. ಬಂಧದ ವಿಚ್ಛೇದ ಮಾಡುವುದಂತಂದ್ರೆ ಏನು, ರಾಗದ ಜೊತೆಗೆ ತಾನು ಏಕರೂಪ ಆಗದೆ ಇರುವುದ್ರಿ. ಬಂಧದ ಸ್ವರೂಪವನ್ನು ತಿಳಿದ ನಂತರ, ಅರೆ ಇಲ್ಲಿ ಇಷ್ಟೇ, ಬಂಧದ ಸ್ವರೂಪವನ್ನು ತಿಳಿದ ನಂತರ ಜೀವ ಆ ಬಂಧ ಭಾವದ ಜೊತೆಗೆ ಮಿತ್ರತ್ವ, ಏಕತ್ವ, ಏಕಾಕಾರ, ಒಂದಾಗಿ ಹೋಗೋದ ಮಾಡೋದಿಲ್ರಿ. ಹಾಗಾದ್ರೆ ಅದು ಮಾಡದೇ ಇದ್ದಾಗ ನಾವು ಬಂಧದಿಂದ ಬಿಡುಗಡೆ ಹೊಂದುತ್ತಾನೆ ಅಂಥೇಳಿ ಹೇಳಿದರು. ಹಾಗಾದ್ರೆ ಮಾಡೋದಿಲ್ಲ ಅನ್ನುವುದರದ್ದು ಇನ್ನೊಂದು ಅರ್ಥ ಏನಿದೆ, ಜ್ಞಾನದೊಳಗನೆ ನಿಂತು ಬಿಡುತ್ತೆ. ತಿಳಿತೇನಿಲ್ರಿ, ಬಂಧನ ಸ್ವರೂಪವನ್ನು ಕೇವಲ ತಿಳಿಯುವುದರಿಂದ ಜೀವ ಬಂಧನದಿಂದ ಮುಕ್ತ ಆಗುವುದಿಲ್ಲ. ಹಾಗಾದ್ರೆ ಬಂಧನದಿಂದ ಮುಕ್ತ ಆಗುವ ಸಲುವಾಗಿ ಏನು ಮಾಡಬೇಕಾಗ್ತಿದೆ, ಬಂಧದ ಛೇದ ಮಾಡಬೇಕಾಗ್ತಿದೆ. ಬಂಧದ ಛೇದ ಮಾಡಬೇಕಾಗ್ತಿದೆ. ಈ ಶಬ್ದದ ಅರ್ಥ ಏನಿದೆ ರೀ, ಬಂಧದ ಛೇದ ಮಾಡಬೇಕಾಗ್ತಿದೆ. ಈ ಶಬ್ದದ ಅರ್ಥ ಆ ಬಂಧ 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 ಪರಂಪರೆ ನಡೆದಿದೆಯಲ್ಲ, ಅದನ್ನು ಮಧ್ಯದೊಳಗೆ ಕತ್ತರಿಸಿ ಹಾಕಬೇಕು, ಹೀಗಲ್ಲ. ಬಂಧದ ಛೇದ ಮಾಡಬೇಕಾಗೋದ ಎರಡು ಧಾರ ಅದಾವಲ್ಲ ಸ್ವತಂತ್ರ. ಒಂದು ಜ್ಞಾನ 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 ಇದೆ, ಇನ್ನೊಂದು ವಿಕಾರ 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 ಇದೆ. ಹಾಗಾದ್ರೆ ಬಂಧದ ಛೇದ ಮಾಡೋದು ಅರ್ಥಾತ್ ಆ ವಿಕಾರದ ಪ್ರವಾಹವನ್ನು ತುಂಡರಿಸಬೇಕು, ಹೀಗೆ ಮಾತು ಅಲ್ಲ. ಹಾಗಾದ್ರೆ ಏನ, ಜ್ಞಾನ ವಿಕಾರದ ಜೊತೆಗೆ ಏಕಾಗ್ತಾ ಇದೆಯಲ್ಲ, ಅದನ್ನು ಬಿಟ್ಟು ತುಂಡರಿಸೋದಾಯ್ತೇನಿಲ್ರಿ. ತುಂಡು ಎಲ್ಲಿ ಮಾಡೋದು, ಅಲ್ಲಿ ವಿಕಾರದೊಳಗೆ ತುಂಡು ಮಾಡಬೇಕಾಗಿಲ್ಲ, ಯಾಕಂದ್ರೆ ಅದು ತುಂಡನೇ ಇದೆ ರೀ. ಇದು ಅಖಂಡ ಇದೆ ರೀ. ಜ್ಞಾನ ಏನಿದೆ ಅಖಂಡ ಇದೆ, ವಿಕಾರ 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 ಅಖಂಡ ಅನಾದಿ ಕಾಲದಿಂದ ಪ್ರವಾಹದ ಅಪೇಕ್ಷಾದಿಂದ ಅದನ್ನು ಅಖಂಡ ಅಂದ್ರೂ ಕೂಡ ಪ್ರತಿ ಸಮಯದ ವಿಕಾರ ಆಗಿದೆ. ಪೂರ್ವೋತ್ತರ ವಿಕಾರದಿಂದ ಕೂಡ ಅದರ ಮಿತ್ರತ್ವ ಇಲ್ಲಂದಮೇಲೆ ಜ್ಞಾನದ ಜೊತೆಗೆ ಅದರ ಮಿತ್ರತ್ವ ಎಲ್ಲಿಂದ ಬರ್ತಿದೆ ರೀ? ಇದು ವಿಜಾತಿ ಇದೆ. ಯಾವುದ ಜ್ಞಾನ ವಿಕಾರದ ಸಲುವಾಗಿ ಜ್ಞಾನ ವಿಜಾತಿ ಇದೆ, ಅದು ಸ್ವಜಾತಿಯನ್ನೇ ನಂಬಲಿಲ್ಲ. ಹೌದೇನಿಲ್ರಿ? ಸ್ವಜಾತಿಯನ್ನೇ ನಂಬಲಿಲ್ಲ. ಅರ್ಥಾತ್ ಪೂರ್ವ ಪರ್ಯಾಯದ ಸಂಬಂಧ ಇಲ್ಲದನ ಉತ್ತರ ಪರ್ಯಾಯಕ್ಕೆ ಕಾರಣ ಆಗದ್ದನ್ನ ವರ್ತಮಾನ ವಿಕಾರ ಇರ್ತಿದೆ ರೀ.
ತಿಳಿತಾ ಇದೆ ಅಲ್ರಿ? ಸ್ಪಷ್ಟ ಇದೆ. ಪೂರ್ವೋತ್ತರ ಪರ್ಯಾಯ ರೂಪದ ವಿಕಾರವನ್ನೇ ನಂಬದೇ ಇರುವಂಥ ಆ ಯಾವ ವರ್ತಮಾನದ ವಿಕೃತಿ ಇದೆಯೋ, ರಾಗ ಇದೆಯೋ, ಅದು ಜೀವದ ಸಂಗತಿ ಮಾಡೋದು ಸಾಧ್ಯ ಇಲ್ಲ. ಸಂಗತಿ ಮಾಡಿದವ್ರು ಯಾರ? ಜೀವ ಮಾಡಿದೆ. ಯಾವುದರ ಜೊತೆಗೆ ಮಾಡಿದೆ? ಯಾವುದ ಸಮಯವರ್ತಿ ಇದೆ, ನಾಶಶೀಲ ಇದೆ, ಅಶುಚಿ ಇದೆ, ಅದರ ಜೊತೆಗೆ ಸಂಗತಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹಾಗಾದ್ರೆ ಅದಕ್ಕೆ ಹಾನಿ ಆಗೋದೇನು? ಇದಕ್ಕಾಗೋದ್ರಿ? ಇದಕ್ಕೆ ಆಗೋದಲ್ಲ. ಯಾವುದು ಮಾಡಲಿಕ್ಕೆ ಹೊರಟಿದೆ ಅಪರಾಧ, ದೋಷ, ಅರೆ ತನ್ನ ಅಖಂಡತೆಯನ್ನು ಬಿಟ್ಟು ಯಾವುದು ತುಂಡು ತುಂಡು ಇದೆಯೋ, ತನ್ನ ಸ್ವಭಾವವನ್ನು ಬಿಟ್ಟು ಯಾವುದು ವಿಭಾವ ರೂಪ ಇದೆಯೋ ಅದರ ಜೊತೆಗೆ ಏನು ಸಂಗತಿ ಮಾಡೋದ್ರಿ? ಸ್ಥೂಲವಾಗಿ ಕೂಡ ಹೀಗೆ ತಿಳಿಯಬಹುದು. ಯಾವುದು ಜಡ ಇದೆ, ಯಾವುದು ಮಲಿನತೆಯಿಂದನ ತುಂಬಿದ್ದ ಇದೆ, ಸ್ಥೂಲ ರೂಪದಿಂದ ಶರೀರದಿಂದ ಭಿನ್ನತ್ವ, ಯಾವುದು ಮಲಿನತೆಯಿಂದನ ತುಂಬಿದ್ದ ಇದೆ. ಅರೆ ಶರೀರದೊಳಗೆ ಒಂದೇ ಯಾವುದಾದರೂ ನಿರ್ಮಲ ವಸ್ತು ಇದೆ ಅಂದ್ರೆ? ಶರೀರದೊಳಗ ಚರ್ಮ, ಮೂಳೆ, ಮಾಂಸ, ರಕ್ತ ಏನೇನು ಇದೆ, ಅದು ಯಾವುದು ಒಂದರೆ ನಿರ್ಮಲ ಇದೆ ಅಂದರೆ? ಅರೆ ಸಜ್ಜನ ಪುರುಷರ ಆ ಶರೀರದಲ್ಲಿ ಇರುವಂಥ ವಸ್ತುಗಳನ್ನು ಹೆಸರಿಸಲಿಕ್ಕೆ ಕೂಡ ಘೃಣಾ ಪಡ್ತಾರೆ, ಜಿಗುಪ್ಸೆ ಪಡ್ತಾರೆ. ಹಾಗಾದರೆ ಅಂಥ ಮಲಿನ ಶರೀರದ ಜೊತೆಗೆ ಅಚೇತನ ಶರೀರದ ಜೊತೆಗೆ ಏಕತ್ವ ಮಾಡುವುದರಿಂದ, ತಾನು ಅಂಥೇಳಿ ಮನ್ನಿಸುವುದರಿಂದ, ಅದರದ ಸೇವೆ ಶುಶ್ರೂಷೆ ನಿರಂತರ ಮಾಡುವುದರಿಂದ ಅದಕ್ಕೇನಾದರೂ ಹಾನಿ ಆಗ್ತಿದೆ? ಇದಕ್ಕೆ ಮಾಡುವಂಥ ಜೀವಕ್ಕಾಗ್ತಿದೆ ರೀ. ಅದು ಸ್ವಯಂ ಎಂಥದ್ದಿದೆ, ಜೀವ ಎಂಥದ್ದಿದೆ? ನಿರಾಕಾರ, ಅರೂಪಿ, ಬರೇ ಜ್ಞಾನ 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 ಪ್ರಕಾಶದ ಪುಂಜ ಇದೆ ರೀ. ಹಾಗಾದರೆ ಇದು ಅಶುಚಿ ಇರುವಂಥ ಮಲಿನ ವಸ್ತುಗಳಿಂದ ರಚನೆಗೊಂಡಿರುವಂಥ ನಿರಂತರ ಮಲಿನ ವಸ್ತುಗಳನ್ನೇ 9 ದ್ವಾರಗಳಿಂದ ಹೊರಗೆ ಹಾಕ್ತಾ ಇರುವಂಥ ಈ ಶರೀರದ ಜೊತೆಗೆ ಎಲ್ಲಿಯವರೆಗೆ ಜೀವದ ಏಕತ್ವ ಬುದ್ಧಿ ಇದೆಯೋ ಅಲ್ಲಿಯವರೆಗೆ ಜೀವನಿಗೆ ಅಂಥ ಮಲಿನ ಶರೀರಗಳು ಪ್ರಾಪ್ತ ಆಗುವಂಥದ್ದು ಅವನಿಗೆ ಆ ಶಿಕ್ಷೆ, ಅಪರಾಧದ ಶಿಕ್ಷೆ ಇದೆ ರೀ, ದಂಡನೆ ಇದೆ. ಅದನ್ನೇ ಹೇಳಿದರಲ್ಲಿ ಇಷ್ಟೋಪದೇಶದೊಳಗೆ, ಅಜ್ಞಾನಿ ಪುದ್ಗಲವನು ತನ್ನದೆಂದರಿದು ಅಭಿನಂದಿಸುವನು, ಪುದ್ಗಲವು ಚತುರ್ಗತಿಗಳಲ್ಲಿ ಸಂಗತಿಯನ್ನು ಬಿಡಲು. ಅವನ ಸಂಗತಿ ಬಿಡೋದೇನೇ ಇಲ್ಲ. ಯಾಕೆ ಬಿಡೋದಿಲ್ಲ? ಅವನೇ ಏಕರೂಪ ಆಗ್ತಾ ಇದ್ದಾನೆ. ಅವ ತನ್ನ ಸ್ವರೂಪವನ್ನು ಮತ್ತು ಅದರ ಸ್ವರೂಪವನ್ನು ಎರಡೂ ತಿಳಿಬೇಕಾಗ್ತದೆ. ಕೇವಲ ಅದರ ಸ್ವರೂಪವನ್ನು ತಿಳಿದ ಅಂತಂದ್ರೂ ಲಾಭ ಇಲ್ಲ. ಕೇವಲ ತನ್ನ ಸ್ವರೂಪವನ್ನು ತಿಳಿದ ಸುಮ್ಮನೆ ಕೂತ ಅಂತಂದ್ರೆ ಅದರಿಂದನೂ ಲಾಭ ಇಲ್ಲ. ಈ ಎರಡರ ಸ್ವರೂಪವನ್ನು ತಿಳಿಬೇಕಾಗ್ತಿದೆ. ಈ ಎರಡರ ಸ್ವರೂಪವನ್ನು ತಿಳಿಯುವುದ ಅರ್ಥಾತ್ ಯಾವುದು ತನ್ನದಲ್ಲವೋ, ಯಾವುದು ತನ್ನಿಂದ ಭಿನ್ನ ಇದೆಯೋ, ಯಾವುದು ಸ್ವಯಮೇವ ತನ್ನ ಜೊತೆಗೆ ಏಕತ್ವ ಮಾಡ್ತಾ ಇಲ್ಲವೋ, ತಾನೇ ಅದರ ಜೊತೆಗೆ ಏಕತ್ವ ಮಾಡಿ ಶಿಕ್ಷೆಗೆ ಗುರಿಯಾಗ್ತಾ ಇದ್ದೇನೆ, ಇದು ತಿಳಿದು ಬಂತು ಅಂತಂದ್ರೆ ಸ್ವಾಭಾವಿಕವಾಗಿ ಸಹಜವಾಗಿ ಅದರ ಜೊತೆಗಿರುವಂಥ ಏಕತ್ವ ಇವು ಬಿಟ್ಟು ಬಿಡ್ತಾನನ್ರಿ ಅಥವಾ ಹೊರಟು ಹೋಗ್ತಿದ್ದೇನ್ರಿ, ಆವಾಗ ಕರ್ಮದ ಬಂಧನ ಆಗುವುದಿಲ್ಲ. ಆ ಕಡೆಯ ಉಪಯೋಗವನ್ನು, ಅದರ ಸ್ವರೂಪವನ್ನು ಮಾತ್ರ ತಿಳಿದಲ್ಲ, ತನ್ನ ಪವಿತ್ರ ಸ್ವರೂಪವನ್ನು, ತನ್ನ ನಿರ್ಮಲ ಸ್ವರೂಪವನ್ನು, ತನ್ನ ನಿರ್ದೋಷ ಸ್ವರೂಪವನ್ನು, ತನ್ನ ಜ್ಞಾನ ಮಾತ್ರ ಸ್ವರೂಪವನ್ನು ತಿಳ್ಕೊಂಡ ಯಾವಾಗ ಅದರಿಂದ ಲಾಭಾನ್ವಿತ ಆಗ್ತಾನೋ, ಯಾವಾಗ ಅದರಿಂದನ ಪ್ರಮುದಿತ ಆಗ್ತಾನೋ, ಆ ವೇಳೆದೊಳಗ ಅವ ಸ್ವಾಭಾವಿಕವಾಗಿ ಅನ್ರಿ, ಪ್ರಯತ್ನಪೂರ್ವಕವಾಗಿ ಅನ್ರಿ, ಅವ ತನ್ನಲ್ಲೇನ ಉಳಿತನು. ತನ್ನಲ್ಲೇನ ಉಳಿಯುವುದರ ಹೆಸರನ ಬಂಧದ ವಿಚ್ಛೇದ. ಅದರ ಹೆಸರನ್ನ ಬಂಧದ ವಿಚ್ಛೇದ ಅಂತ ಹೇಳಿ ಸುಮ್ಮನೆ ಹೇಳ್ತಾ ಇಲ್ಲ. ಅದರ ಜೊತೆಗೆ ತಾನೇ ಬಂಧನಕ್ಕೆ ಪ್ರಾಪ್ತ ಆಗ್ತಾ ಇದ್ದ, ಅದನ್ನು ತಾನೇ ಹಿಡ್ಕೊಳ್ತಾ ಇದ್ದ. ಕಥೆ ಬರ್ತಿದೇನಿಲ್ರಿ, ಸ್ತಂಭವನ್ನ ತಾನೇ ಹಿಡ್ಕೊಂಡಿರ್ತಾನೆ, ಸ್ತಂಭ ತನ್ನನ್ನು ಬಿಡ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ. ಅದು ಎಲ್ಲಿ ಹಿಡ್ಕೊಂಡಿದೆ, ಯಾವಾಗ ಹಿಡ್ಕೊಂಡಿದೆ, ಹೇಗೆ ಹಿಡ್ಕೊಳ್ಳಬಹುದಾಗಿದೆ ಹೇಳ್ರಿ ನೋಡೋಣ. ಇದು ಎಷ್ಟು ಹಾಸ್ಯಾಸ್ಪದ ಇದೆಯೋ
ಇದು ಎಷ್ಟು ವಿಷಯ ಸ್ಪಷ್ಟ ಇದೆಯೋ ಅಷ್ಟೇ ಸ್ಪಷ್ಟ ಇದೆ ರೀ ಆ ಜಡವಿರುವಂಥ, ಅರ್ಥಾತ್ ಜಡದ ಕಡೆಗೆ ಉಪಯೋಗ ಹಾಕಿದ ನಂತರ ಉತ್ಪನ್ನವಾಗಿರುವಂಥ ಸಮಯವರ್ತಿ ವಿಕಾರಿ ಭಾವ ಯಾವ ರೀತಿ ತ್ರಿಕಾಲಿ ಜ್ಞಾನವನ್ನು ಬಂಧಿತ ಮಾಡಬಹುದು ಹೇಳ್ರಿ? ತ್ರಿಕಾಲಿ ಜ್ಞಾನ ಭಾವವನ್ನು, ಆ ವಿಕಾರಿ ಭಾವ ಒಂದು ಸಮಯವರ್ತಿ ಇದೆ, ಅರೆ ಅದರೊಳಗೆ ಯಾವ ಪ್ರಕಾರದ ಸಾಮರ್ಥ್ಯ ಇಲ್ಲ ನೋಡ್ರಿ. ಹೇಳಿದರೆ ಕಂಬದೊಳಗೆ ಯಾವ ಸಾಮರ್ಥ್ಯ ಇದೆ ರೀ? ಇವನನ್ನು ಬಿಟ್ಟು ಕೊಡಬಾರ್ದಂಥ ಸಾಮರ್ಥ್ಯ ಇದೆ, ಅದು ಹಿಡಿದಿದೆಯನ? ಹೇಗೆ ಹಿಡಿಯುವ ಸಾಧ್ಯತೆ ಇದೆ? ಹಾಗೆ ಈ ವಿಕಾರ ಏನಿದೆ ಅಚೇತನದ ಕಡೆಗೆ ಲಕ್ಷ್ಯ ಹಾಕುವುದರಿಂದ, ಅರ್ಥಾತ್ ಜೀವದ ಸ್ವಭಾವಕ್ಕೆ ಹಾನಿ ಬರುವುದರಿಂದ, ಜೀವದ ಸ್ವಭಾವದ ಘಾತ ಆಗುವುದರಿಂದ ಯಾವುದು ಕಾಣಿಸ್ತಾ ಇದೆ ಒಂದು ಸಮಯ ವಿಕಾರ, ಆ ವಿಕಾರ ಜೀವದ ಸ್ವಭಾವಕ್ಕೆ ಏನು ಮಾಡೋ ಸಾಧ್ಯ ಇದೆ ಹೇಳ್ರಿ? ಏನೂ ಮಾಡೋ ಸಾಧ್ಯ ಇಲ್ಲ. ಹಾಗಾದ್ರೆ ಬಂಧ ಯಾವುದರಿಂದ ಇದೆ? ಬಂಧದ ಸ್ವರೂಪ ಏನಿದೆ? ಬಂಧದ ಸ್ವರೂಪ ಭೇದ ರೂಪದಿಂದ ಆಗಮದಲ್ಲಿ ಹೇಳಿದರು. ಈ ಪ್ರಕಾರ ತೀವ್ರ ಬಂಧ, ಮಂದ ಬಂಧ, ಕಾಲ ಸಾಪೇಕ್ಷ ಅನಾದಿಯ ಬಂಧ ಪದ್ಧತಿ, ಇದನ್ನೆಲ್ಲ ಹೇಳಿದರನೂ ಕೂಡ ಬಂಧದೊಳಗ ಸಂಪೂರ್ಣ ಕಾರ್ಯ ಯಾರ್ದಿದೆ? ಜ್ಞಾನಜ್ಞಾನ ಇದೆ, ಚೈತನ್ಯಜ್ಞಾನ ಇದೆ. ಇದು ತಾನಾಗಿನ ಆ ವಿಕಾರಿ ಭಾವದ ಜೊತೆಗೆ, ಇದು ತಾನಾಗಿನ ಈ ಅಚೇತನ ಶರೀರದ ಜೊತೆಗೆ, ಇದು ತಾನಾಗಿನ ಕ್ಷೇತ್ರದಿಂದ ಕೂಡ ದೂರ ಇರುವಂಥ ಮನೆ, ಧನ, ಪತ್ನಿ, ಪುತ್ರ, ಅಂಗಡಿ, ವಾಹನ ಅವುಗಳ ಜೊತೆಗೆ ನಂದು 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 ಅಂತ ಇದೆ. ನನ್ನದು ಅಂದ ನಂತರ ಕೂಡ ಆ ಪ್ರಾಮಾಣಿಕವಿರುವಂಥ ಪದಾರ್ಥಗಳು ಇವನಲ್ಲೇ ಬರುವುದಿಲ್ಲ. ಬರ್ತವೇನ್ರಿ? ಅವು ಎಷ್ಟು ಪ್ರಾಮಾಣಿಕದವನ್ರಿ ಅಥವಾ ದುರ್ಬಲದವ? ಇವನ ಚೇಷ್ಟೆಗೆಲ್ಲ ಅವು ಸ್ಪಂದಿಸುವಂಥ ಶಕ್ತಿನೇ ಇಲ್ರಿ ಅವುಗಳಲ್ಲಿ. ಹಾಗಾದ್ರೆ ಬಂಧದ ವಿಚ್ಛೇದ ಮಾಡೋದಂತಂದ್ರೆ ಅಲ್ಲೇನರೇ ಮಾಡೋದು, ಅಥವಾ ಅದರ ಜೊತೆಗೆ ಏಕಾಗ್ತಾ ಇರುವಂಥ ತನ್ನ ಸಾಮರ್ಥ್ಯವನ್ನು ತನ್ನಲ್ಲೇ ಇಡೋದ್ರಿ. ಅಷ್ಟೇ ಇದೆ, ಏನು ಕಷ್ಟದ ಮಾತೇನಿದೆ? ತನ್ನ ಚೈತನ್ಯದ ಉಪಯೋಗವನ್ನು ತನ್ನ ಚೈತನ್ಯದ ತ್ರಿಕಾಲ ಉಪಯೋಗಮಯನಾದಂಥ ಅಭೇದ ವಸ್ತುವಿನಲ್ಲೇ ಒಂದುಗೂಡಿಸೋದಿದೆ. ಒಂದುಗೂಡಿಸೋದಿದೆ, ಒಂದನೇ ಇದೆ ರೀ. ಅದರ ಪರ್ಯಾಯದ ವ್ಯಾಖ್ಯಾ ಏನಿದೆ? ದ್ರವ್ಯದಷ್ಟನ ಅದು ವ್ಯಾಪ್ತ ಇರ್ತಿದೆ ರೀ. ಪರ್ಯಾಯದ ಕ್ಷೇತ್ರ ಎಷ್ಟಿದೆ? ದ್ರವ್ಯದ ಕ್ಷೇತ್ರ ಎಷ್ಟಿದೆಯೋ ಅಷ್ಟಿದೆ ರೀ. ಗುಣಗಳ ಸ್ವರೂಪ ಏನಿದೆ? ದ್ರವ್ಯದ ಎಲ್ಲ ಭಾಗದಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಯಾವುದಿರ್ತಿದೆಯೋ ಅದಕ್ಕೆ ಗುಣ ಅಂತಾರೆ. ಮತ್ತು ಪರ್ಯಾಯ ಗುಣದ ವಿಕಾಸ. ಹಾಗಾದ್ರೆ ಆ ಗುಣದ ವಿಕಾಸ ರೂಪದ ಯಾವ ಪರ್ಯಾಯ ಇದೆಯೋ ಅದು ದ್ರವ್ಯದ ಎಲ್ಲ ಭಾಗದಲ್ಲೇ ಇದೆ. ಅದು ಅನ್ಯ ಕ್ಷೇತ್ರದೊಳಗೆ ಹೋಗೋದನ್ನ ಸಾಧ್ಯ ಇಲ್ರಿ. ಧನ ನನ್ನದು ಅನ್ನುವಂಥ ಚೈತನ್ಯದ ಯಾವ ವಿಕೃತಿ ಇದೆ ಅಥವಾ ದೋಷ ಇದೆ ಅದು ಧನದೊಳಗೆ ಪ್ರವೇಶ ಮಾಡಿಲ್ಲ, ಮತ್ತು ಧನ ಆ ಚೈತನ್ಯದ ವಿಕೃತಿಯೊಳಗೆ ಬಂದಿಲ್ಲ, ಚೈತನ್ಯ ಸಾಮರ್ಥ್ಯದೊಳಗೆ ಬಂದಿಲ್ಲ. ಈ ಪ್ರಕಾರ ಬಂಧ ಮತ್ತು ಆತ್ಮನ ಸ್ವರೂಪವನ್ನು, ಬಂಧದ ಕಾರಣವನ್ನು, ಬಂಧದ ಕಾರಣ ಯಾರ? ತನ್ನ ಚೈತನ್ಯ ಸಾಮರ್ಥ್ಯವೇ. ಬಂಧದ ಸ್ವರೂಪೇನ ತಾನೇ ಅದನ್ನು ಯಾವುದು ಭಿನ್ನ ಕ್ಷೇತ್ರದೊಳಗಿದೆಯೋ ಅದನ್ನು ತನ್ನದು ಅಂತ ಇದಂದ್ರಲ್ಲ. ಹಾಗಾದ್ರೆ ಅನ್ನುವಂಥ ಅಪರಾಧ ಯಾವ ಮಾಡ್ತಾ ಇದ್ದಾನೆ ಅವನಿಗೆ ಶಿಕ್ಷೆ ಆಗೋದ್ರಿ. ಯಾವ ಶಿಕ್ಷೆ? ಸ್ಥೂಲ ರೂಪದಿಂದ ಹೇಳಿದರೆ ಚತುರ್ಗತಿಗಳಲ್ಲಿ ಭ್ರಮಣ ಮಾಡುವಂಥ ಶಿಕ್ಷೆ. ಸೂಕ್ಷ್ಮ ರೂಪದಿಂದ ಹೇಳಿದರೆ ತನ್ನ ಸುಖದ ನಿಧಿಯನ್ನು ಬಿಟ್ಟು ಹೊರಗಡೆ ನೋಡ್ತಾ ಇದ್ದಾನೆ, ಅದರಿಂದ ಅವನಿಗೆ ಸುಖದ ಅನುಭವ ಆಗ್ತಾ ಇಲ್ಲ, ಇಷ್ಟು ಶಿಕ್ಷೆ ಇದೆ. ದುಃಖದ ಅನುಭವ ಏನೂ ಇಲ್ಲ, ಅದು ಮನೆ ಧನಾದಿಗಳಿಂದ ಇಲ್ಲ, ಸಂಯೋಗದಿಂದ ಇಲ್ಲ. ಯಾವುದು ಅಚೇತನ ಇದೆಯೋ ಆ ಕರ್ಮದ ಉದಯದಿಂದ ಕೂಡ ಇಲ್ಲ. ಕರ್ಮದ ಉದಯದೊಳಗಿದೆ, ಸಂಯೋಗದೊಳಗಿದೆ, ಜೀವದ ಜ್ಞಾನ ಜೀವದೊಳಗಿದೆ. ಆದರೆ ಜ್ಞಾನ ಸ್ವಭಾವ ರೂಪದಿಂದ ಪರಿಣಾಮ ಮಾಡ್ತಾ ಇಲ್ಲ, ಅದನ್ನು ನಾನು ಅಂತ ಇದೆ, ಇದು ನನ್ನದು ಅಂತ ಇದೆ. ಆ ಅನ್ನುವಿಕೆಯ ಕಾರಣದಿಂದ ಅವನಿಗೆ ನೋಡ್ರಿ ಯಾವ ಪ್ರಕಾರ ಯಾವನೋ ಓರ್ವ ವ್ಯಕ್ತಿ ಇದನ್ನು ನಾನು ಮಾಡ್ಬೇಕು, ಪಾಪ ಅವ್ರ ಮನೆಯಲ್ಲಿ ಯಾರಿಲ್ಲ ಅಂಥೇಳಿ ಅವ್ರ ಮನೆ ಕೆಲಸ ಮಾಡ್ತಾ ಕೂತ ಅಂತಂದ್ರೆ ತನ್ನ ಮನೆಯ ಆನಂದದ, ತನ್ನ ಮನೆಯ ವಿಶ್ರಾಂತಿದ್ದ ಅವನಿಗೆ ಆನಂದ ಯಾವಾಗ ಆಗೋದ್ರಿ? ಅನುಭವ ಯಾವಾಗ ಆಗೋದ? ಸರಿಯಾದ ಪ್ರಕಾರ ತನ್ನ ಸುಖದಿಂದ ವಂಚಿತಾಗಿದ್ದಾನೆ, ತನ್ನ ಸುಖವನ್ನು ತಾನು ಭೋಗಿಸಲಿಕ್ಕೆ ಅವನಿಗೆ ಸಮಯ ಇಲ್ಲದಾಗಿದೆ. ಅರೆ
ಸಮಯಸಾರ ಸಂಪದದೊಳಗೆ ಅದೇ ಮಾತು ಮತ್ತೆ ಮತ್ತೆ ಬರ್ತಿದೆ. ಇಂಥ ಸುಂದರ ತತ್ವ ಇದ್ರೂ ಕೂಡ ಇದನ್ನು ತಿಳ್ಕೊಳ್ಳುವ ಸಲುವಾಗಿ ಬಿಡುವು ಯಾರಿಗಿದೆ, ಬಿಡುವು ಯಾರಿಗಿದೆ ಅರ್ಥಾತ್ ಮನೆ ಬಿಟ್ಟು ಎಲ್ಲಾದರೂ ಹೋಗಬೇಕು ಹೀಗೆ ಮಾತಿಲ್ಲ, ಆದರೆ ಮನೆ ಬಿಟ್ಟು ಹೋಗೋದನ್ನ ಮಾತಿದೆ. ಮನೆ ಬಿಟ್ಟು ಹೋಗೋದನ್ನ ಮಾತಿದೆ, ಮನೆ ಬಿಟ್ಟು ಎಲ್ಲಾದರೂ ಹೋಗಬೇಕು ಅನ್ನೋ ಮಾತಿಲ್ಲ. ಅನ್ನುವ ತಾತ್ಪರ್ಯ ಇಷ್ಟ ಇದೆ. ತನ್ನ ಸ್ವರೂಪವನ್ನು ತಾನ ತಿಳಿದುಕೊಳ್ಳದ ವಿನಃ, ತನ್ನ ಸ್ವರೂಪದ ಆಸ್ವಾದ ತನಗೆ ಬಾರದ ವಿನಃ, ತನ್ನ ಸ್ವರೂಪದಲ್ಲಿ ತಾನು ಉದ್ಯಮಶೀಲ ಆಗದ ವಿನಃ ಅವನಿಗೆ ತನ್ನಲ್ಲೇ ಇರುವಂತಹ ಸುಖದ ಪ್ರಾಪ್ತಿ ಅನುಭೂತಿ ಆಗುತ್ತೆ. ವಿಚಾರ ಮಾಡ್ರಿ, ಧನಂಜಯ ಕವಿ ವಿಷಾಪಹಾರ ಸ್ತೋತ್ರದೊಳಗೆ ಹೇಳ್ತಾನೆ, ಕನ್ನಡಿಯ ಎದುರಿಗೆ ಯಾವ ನಿಂತುಕೊಂಡಿದನೋ ಅವನಿಗೆ ತನ್ನ ಮುಖದ ದರ್ಶನ ಆಗ್ತಿದೆ. ಕನ್ನಡಿಯ ಕಡೆಗೆ ಬೆನ್ನು ಮಾಡಿ ಯಾವ ನಿಂತುಕೊಂಡಿದ್ದಾನೆ ಅವನಿಗೆ ತನ್ನ ಮುಖದ ದರ್ಶನ ಆಗುವುದಿಲ್ಲ. ಅಷ್ಟೇ ರೀ, ಬೆನ್ನದ ದರ್ಶನ ಆಗ್ತಿದೆ ಏನ್ರಿ? ಆಗೋದಿಲ್ಲ. ಅದು ಕನ್ನಡಿಯ ಕಡೆಗೆ ಮುಖ ಮಾಡಿ ನಿಂತುಕೊಂಡಿರುವಂಥವನಿಗೆ ತನ್ನ ಮುಖದ ದರ್ಶನ ಆಗ್ತಿದೆ. ಕನ್ನಡಿಯ ಕಡೆಗೆ ಬೆನ್ನು ಮಾಡಿ ನಿಂತುಕೊಂಡಿರುವವನಿಗೆ ತನ್ನ ಮುಖದ ದರ್ಶನ ಆಗುವುದಿಲ್ಲ. ಸರಿಯಾದ ಪ್ರಕಾರ ಜ್ಞಾನ ನಿಧಿಯ ಸನ್ಮುಖ ಇತ್ತು, ಜ್ಞಾನ ಆನಂದ ಸ್ವರೂಪಿ ನಿಜ ಶುದ್ಧಾತ್ಮನ ಸನ್ಮುಖ ಇತ್ತು ಅಂತಂದ್ರೆ ಅದಕ್ಕೆ ನಿಜ ಶುದ್ಧಾತ್ಮನ ಅನುಭೂತಿ ಆಗ್ತಿದೆ. ಶುದ್ಧಾತ್ಮನಲ್ಲಿ ಏನೇನು ವೈಭವ ಇದೆ, ಏನೇನು ಶಕ್ತಿ ಇದೆ ಅದರದೆಲ್ಲ ಅನುಭವ ಆಗ್ತಿದೆ. ಮತ್ತು ಅದರಿಂದ ವಿಮುಖ ಇತ್ತು, ಶುದ್ಧಾತ್ಮನಿಂದ ವಿಮುಖ ಇತ್ತು ಜ್ಞಾನ ಅಂತಂದ್ರೆ ಆ ಜ್ಞಾನಕ್ಕೆ ಆ ನಿಜ ನಿಧಿಯ ಅನುಭವ ಆಗೋದಿಲ್ಲ, ಆನಂದದ ಅನುಭವ ಆಗೋದಿಲ್ಲ. ಅನಂತ ಏನು ಶಕ್ತಿಗಳಿದಾವೆ ಅದು ಯಾವುದರದ್ದು ಅದಕ್ಕೆ ಲಾಭ ಆಗುವುದಿಲ್ಲ, ಅದರಿಂದ ವಂಚಿತ ಇರ್ತಿದೆ. ಅರ್ಥಾತ್ ಸ್ವಭಾವದಿಂದ ವಿಮುಖ ಇರುವುದರ ಶಿಕ್ಷೆ ಫಲ ಏನ ಅಂತಂದ್ರೆ ಸ್ವಭಾವದಲ್ಲಿರುವಂಥ ಆನಂದಾದಿ ನಿಧಾನದ ಅನುಭೂತಿ ಅದಕ್ಕೆ ಆಗುವುದಿಲ್ಲ. ಸ್ವಭಾವದ ಸನ್ಮುಖ ಇರುವುದರಿಂದ ಆಗುವ ಲಾಭ ಏನ ಅಂತಂದ್ರೆ ಸ್ವಭಾವದಲ್ಲಿ ಏನೇನು ಇದೆಯೋ ಅದರದ್ದೆಲ್ಲ ಅನುಭೂತಿ ಅದಕ್ಕೆ ಸಹಜವಾಗಿ ಆಗ್ತಾ ಇರ್ತಿದೆ. ಹಾಗಾದ್ರೆ ಬಂಧದಿಂದ ದುಃಖ ಅಂತೇಳಿ ಹೇಳ್ತಾನ. ಬಂಧ ಯಾವ ಜ್ಞಾನ ಅಖಂಡ ಇದೆಯೋ ಆ ಜ್ಞಾನ ತುಂಡು ಇರುವಂಥ ವಿಜಾತಿ ಇರುವಂಥ ರಾಗದ ಜೊತೆಗೆ ವಿಕಾರದ ಜೊತೆಗೆ ನಾನು ಅಂಥೇಳಿ ಏಕರೂಪ ಆಗುವ ಪ್ರಯತ್ನ ಮಾಡಿತು. ಮತ್ತು ಆ ಪ್ರಯತ್ನದ ಫಲಸ್ವರೂಪವಾಗಿ ಅದಕ್ಕೆ ತನ್ನ ನಿಜ ವೈಭವ ಏನಿದೆ ಅದರ ಅನುಭವ ಆಗಲಿಲ್ಲ. ಕಾಲಾಂತರದಲ್ಲಿ ಕೂಡ ಅದರ ಫಲ ಇದಕ್ಕೆ ಏನಿದೆ ರೀ? ಭವಗಳಲ್ಲಿ ಭ್ರಮಣ ಇದೆ ರೀ, 4 ಗತಿಗಳಲ್ಲಿ ಭ್ರಮಣ ಇದೆ ಅಂಥೇಳಿ ನಿರ್ಜನಾ ಅಧಿಕಾರದೊಳಗ ಈಗ ನಿತ್ಯ ಸ್ವಾಧ್ಯಾಯದೊಳಗೆ ಏನು ವಿಷಯ ನಮ್ದು ನಡೆದದ್ದು ಇದೆ ಅಲ್ಲಿ ಕರ್ಮದ ಉದಯದಿಂದ ಆಗಿರುವಂಥ 4 ಗತಿ ಅಂಥೇಳಿ ಹೇಳಿದ್ರು. ಪ್ರಾರಂಭದೊಳಗೆ ಕರ್ಮದ ಉದಯದಿಂದ ಆಗಿರುವಂಥ 4 ಗತಿ, ಆಮೇಲೆ ಶುಭ ಅಥವಾ ಅಶುಭ ರಾಗ ಅಂಥೇಳಿ ಹೇಳಿದರು. ಆಮೇಲೆ ಏನು ಹೇಳಿದರು? ಸುಖ ಅಥವಾ ದುಃಖ ಅಂಥೇಳಿ ಹೇಳಿದರು. ಸುಖ ಅಥವಾ ದುಃಖ, ಶುಭ ಅಥವಾ ಅಶುಭ ರಾಗದೊಳಗ ಸುಖ ಅಥವಾ ದುಃಖ ಇಲ್ಲ, ಅದರ ಭ್ರಾಂತಿಯಿಂದ ಅನ್ನಿಸ್ತಿದೆ ರೀ. ಸ್ವರ್ಗ ಅಥವಾ ಮನುಷ್ಯಗತಿಯೊಳಗ ಸುಖ ಮತ್ತು ನರಕಗತಿಯೊಳಗ ದುಃಖ ಹೀಗೆ ಇಲ್ಲ ರೀ. ನರಕಗತಿಯೊಳಗೆ ದುಃಖ ಇಲ್ಲ. ಸಂಯೋಗದ ಜೊತೆಗೆ ಏಕತ್ವ ಏನಿದೆ ಅದುವೇ ದುಃಖ ಇದೆ. ಸ್ವಭಾವದ ಶ್ರದ್ಧೆ, ಸ್ವಭಾವದ ಸನ್ಮುಖ ಪ್ರವೃತ್ತಿ ಏನಿದೆ ಅದರಿಂದ ಸುಖ ಇದೆ. ಕ್ಷೇತ್ರ ಯಾವುದೇ ಇದ್ರೂ ಕೂಡ ಅಧೋಲೋಕದೊಳಗಿರಲಿ ಊರ್ಧ್ವಲೋಕದೊಳಗಿರಲಿ ಸ್ವಭಾವದಿಂದ ವಿಮುಖ ಏನಿದೆ, ಸಂಯೋಗದ ಕಡೆಗೆ ಏಕತ್ವ ಏನಿದೆ ಅದುವೇ ದುಃಖ ಇದೆ. ಅರ್ಥಾತ್ ಬಂಧನ ದುಃಖ ಇದೆ. ಬಂಧನ ಯಾವುದರ ಜೊತೆಗೆ? ಬಂಧನವನ್ನು ತಾನೇ ಸೃಷ್ಟಿಸಿಕೊಳ್ತಾ ಇದ್ದಾನೆ. ಇದು ನಾನು ಯಾವುದ? ಈ ಗತಿ ಅಂದ್ರೆ ನಾನು ಮನುಷ್ಯ ಅನ್ನೋದ ನಮಗೆ ಯಾವಾಗ ಮರೆತು ಹೋಗ್ತಿದ್ದೀರಿ? ತಾನು ಸ್ತ್ರೀ ಅನ್ನೋದ, ಪುರುಷ ಅನ್ನೋದ, ಬಾಲಕ ಅನ್ನೋದ, ವಿದ್ವಾಂಸ ಅನ್ನೋದ ಯಾವಾಗ ಮರೆತು ಹೋಗ್ತಿದ್ದೀರಿ? ಅದೇ ಪ್ರಕಾರ ರಾಗ ಅಥವಾ ದ್ವೇಷ ಏನು ಸಮಯಕ್ಕೆ ಪರಪದಾರ್ಥಗಳ ಕಡೆಗೆ ನೋಡುವುದರಿಂದ ಆಗ್ತಾವಲ್ಲ ವಿಕಾರಿ ಭಾವ, ಅವುಗಳ ಜೊತೆಗೆ ತನ್ಮಯನೇ ಇರ್ತಾನೋ ಅಥವಾ ಇಲ್ರಿ? ಅದುವೇ ಬಂಧ ಇದೆ ರೀ.
ನಾನು ಶರೀರ ಅನ್ನೋದು, ನಾನು ಮನುಷ್ಯ ಅನ್ನೋದು, ನಾನು ಬಾಲಕ ಅನ್ನೋದು, ನಾನು ವೃದ್ಧ ಅನ್ನೋದು. ಅರೇ ಏನು ಹೇಳ್ತಾ ಇದ್ದಾರೆ? ಜೀವನಿಗೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ. ಜೀವನಿಗೆ ಬಾಲ್ಯಾವಸ್ಥೆನೂ ಇಲ್ಲ, ತರುಣಾವಸ್ಥೆನೂ ಇಲ್ಲ, ಮತ್ತು ವೃದ್ಧಾವಸ್ಥೆನೂ ಇಲ್ಲ. ಅವೆಲ್ಲ ಪುದ್ಗಲದಲ್ಲಿವೆ. ಅವೆಲ್ಲ ಎಲ್ಲದವು? ಪುದ್ಗಲದೊಳಗೆ. ಹಾಗಾದ್ರೆ ಆ ಪುದ್ಗಲವನ್ನು ತಾನು ಅಂಥೇಳಿ ಯಾವುದರ ಜೊತೆಗೆ ಏಕರೂಪ ಆಗ್ತಾ ಇದ್ದಾನೋ ಅದಕ್ಕೆ ಬದ್ಧ ಆಗ್ತಾ ಇದ್ದಾನೆ. ಅದು ಇವನಿಗೆ ಬದ್ಧ ಆಗಿಲ್ರಿ. ಆ ಮನುಷ್ಯ ಶರೀರ ಯಾವಾಗೂ ಈ ಜೀವದ ಉಪಯೋಗದೊಳಗೆ ಪ್ರವೇಶ ಮಾಡಿಲ್ಲ. ನೀ ನನ್ನನ್ನು ನಾನು ಅಂಥೇಳಿ ನಂಬ ಅಂಥೇಳಿ ಹೇಳಿಲ್ಲ. ಅದನ್ನು ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗೆ ಎಷ್ಟು ಗಾಥೆಗಳ ಮೂಲಕ ಹೇಳಿದ್ದಾರೆ. ಅದಕ್ಕೆ ಸಮಯಸಾರ ಮಹಾಸಾಗರದ ಒಂದು ವೇಳೆ ಅವಲಂಬನೆ ಮಾಡಿತು ಅಂತಂದ್ರೆ ಆ ಸಮಯಸಾರ ಮಹಾಸಾಗರ ನನ್ನ ಅತೀಂದ್ರಿಯ ಜ್ಞಾನ ಮತ್ತು ಆನಂದದ ಸಾಗರದ ಪರಿಚಯ ಮಾಡಿಸಿದ್ದ ಬಿಡೋದನ್ನ ಸಾಧ್ಯ. ಏನು ಹೇಳ್ತಾರು ನಡಿ. ಈಗ ತಿಳಿದು ಬಂದಿದೆ ಅಂದುಕೊಳ್ಳೋಣ ರೀ. ಏನ ಇಲ್ಲಿ ಬ್ರ್ಯಾಕೆಟ್ ಒಳಗೆ ಏನು ಹೇಳ್ರಿ, 3ನೇ ಲೈನ್ ಟೀಕೆ ಒಳಗೆ, ಎಂದರೆ ಬಂಧದ ಸ್ವರೂಪವನ್ನು ಕೇವಲ ತಿಳಿದುಕೊಳ್ಳುವುದರಿಂದಲೇ ಮೋಕ್ಷವಾಗುತ್ತದೆ ಎಂದು ಅದೆಷ್ಟೋ ಜನರು ಹೇಳುತ್ತಾರೆ. ಆದರೆ ಇದು ಅಸತ್ಯವಾಗಿದೆ. ಕರ್ಮದಿಂದ ಕಟ್ಟಲ್ಪಟ್ಟ ಜೀವನಿಗೆ ಬಂಧ ಸ್ವರೂಪದ ಜ್ಞಾನ ಮಾತ್ರವೇ ಮೋಕ್ಷದ ಕಾರಣವಾಗಿಲ್ಲ. ಏಕೆಂದರೆ ಯಾವ ಪ್ರಕಾರ ಸಂಕೋಲೆ ಮೊದಲಾದವುಗಳಿಂದ ಕಟ್ಟಲ್ಪಟ್ಟ ಜೀವನಿಗೆ ಬಂಧ ಸ್ವರೂಪದ ಜ್ಞಾನ ಮಾತ್ರವು ಬಂಧನದಿಂದ ಮುಕ್ತವಾಗುವ ಕಾರಣವಿಲ್ಲ. ಇದನ್ನ ಬಿಡಿಸಿ ಹೇಳಿದ್ದಾರೆ ಅವರ. ಬಂಧದ ಸ್ವರೂಪವನ್ನು ಕೇವಲ ಇದು ಮಂದ ಇದೆ, ಇದು ದಾರದಿಂದ ಅರ್ಥಾತ್ ಹಗ್ಗದಿಂದ ಕಟ್ಟಿರುವಂಥ ಸಂಕೋಲೆ ಇದೆ, ಅಥವಾ ಇದು ಲೋಹದಿಂದ ನಿರ್ಮಿತವಾದಂಥ ಸಂಕೋಲೆ ಇದೆ, ಇಷ್ಟು ತಿಳ್ಕೊಂಡ್ರೆ ಆ ಸಂಕೋಲೆಯಿಂದ ಬಿಡುಗಡೆ ಆಗುವುದಿಲ್ಲ. ದೃಷ್ಟಾಂತ ಹೀಗಿದೆ. ಆ ದಾಷ್ಟಾಂತ ಹೇಗಿದೆ? ನನಗೀಗ ರಾಗ ಇದೆ, ರಾಗದ ಕಾರಣದಿಂದ ನನಗೆ ದುಃಖ ಇದೆ. ನಾನು ರಾಗವನ್ನು ಬಿಟ್ಟುಕೊಟ್ಟನು, ಅರ್ಥಾತ್ ರಾಗದ ಜೊತೆಗೆ ಏಕಾಗಲಿಲ್ಲ ಅಂತಂದ್ರೆ ನನಗೆ ದುಃಖ ಇಲ್ಲವೇ ಇಲ್ಲ ಅನ್ನೋದನ್ನು ಯಾವ ಜೀವ ತಿಳಿತಾನೋ ಅವ ರಾಗದ ಜೊತೆಗೆ ಏಕ ಆಗೋದನೇ ಇರ್ತದೆ. ಹಾಗಾದರೆ ತಿಳಿಯುವುದರಿಂದನೇ ಬಂಧದ ನಿರೋಧ ಆಯ್ತೇನಿಲ್ಲ? ತಿಳಿಯುವುದರಿಂದನೇ ಆಯ್ತು. ಆದರೆ ಇಲ್ಲಿ ವಿಚ್ಛೇದ ಮಾಡೋದು ಬೇಕ, ಪ್ರತ್ಯಕ್ಷ ಅಂತಾರ್ರಿ. ವಿಚ್ಛೇದ ಏನು ಮಾಡೋದಿದೆ? ಅದನ್ನು ತಿಳಿದ ನಂತರ ಅದರಿಂದ ವಿಮುಖ ಆಗೋದಿದೆ. ಇಷ್ಟಂತೂ ಮಾಡೋದಿದೆ ರೀ. ಮತ್ತು ತಿಳಿಯುವುದರ ಪ್ರಯೋಜನ ಅದರ ಸಂಗತಿ ಬಿಡೋದನ್ನೇ ಇದೆ ರೀ, ವಿಮುಖ ಆಗೋದನ್ನೇ ಇದೆ. ಇಲ್ದಿದ್ರೆ ತಿಳಿಯುವುದರಿಂದ ಏನು ಪ್ರಯೋಜನ ರೀ? ಏನೂ ಪ್ರಯೋಜನ ಇಲ್ಲ. ನಾವು ಏನೇನು ಪಾಠ ಕಲಿತೇವೆ ಆಗಮದೊಳಗ, ಆ ಪಾಠದ ಅನುಸಾರ ಪರಿಣಾಮನ ಮಾಡಿದ್ರೆ ಆ ಪಾಠ ಕಲಿಯುವುದರಿಂದ ಪ್ರಯೋಜನ ಇದೆ ರೀ. ರಾತ್ರಿ ಭೋಜನದೊಳಗೆ ಈ ಪ್ರಕಾರ ಅನಂತ ಜೀವಗಳ ಹಿಂಸೆ ಆಗ್ತಿದೆ. ಇದು ತಿಳಿಯೋದು ಯಾವುದರ ಸಲುವಾಗಿ? ಆ ಹಿಂಸೆಯಿಂದ ದೂರ ಉಳಿಯುವ ಸಲುವಾಗಿ ರೀ. ಹಾಗಾದ್ರೆ ಆ ಹಿಂಸೆಯಿಂದ ದೂರ ಉಳಿಬೇಕಾಯ್ತು ಅಂತಂದ್ರೆ ಆ ಭೋಜನದ ಕ್ರಿಯೆ ಆಗೋದನ್ನ ಇಲ್ರಿ. ಹೌದು ಅಥವಾ ಇಲ್ರಿ? ತಿಳಿಯುವುದರಿಂದನೇ ಸರ್ವ ಕಾರ್ಯ ಆಗ್ತಿದೆ. ಆದರೆ ತಿಳಿಯುವುದರಲ್ಲಿ ಆ ಯಾವ ಪ್ರವೃತ್ತಿ ಇದೆ ಅದನ್ನು ಬಿಡೋದು ಕೂಡ ಗರ್ಭಿತ ಇದೆ. ಅದರ ಅರ್ಥನ ತಿಳಿಯುವುದಿದೆ ರೀ, ಬಿಟ್ಟುಕೊಡುವುದರ ಅರ್ಥನ ತಿಳಿಯುವುದಿದೆ. ಇದು ಮಲಿನ ಇದೆ, ಇದು ಅಗ್ನಿ ಇದೆ, ಇದು ಸರ್ಪ ಇದೆ, ಇದು ವಿಷ ಇದೆ, ಇದು ತಿಳಿಯುವುದರ ಪ್ರಯೋಜನ ಏನ? ಅದನ್ನು ಗ್ರಹಣ ಮಾಡದೇ ಇರೋದು, ಆ ಬೆಂಕಿಯ ಹತ್ತಿರ ಹೋಗದೇ ಇರೋದು, ಅಗ್ನಿಯ ಹತ್ತಿರ ಹೋಗದೇ ಇರೋದು, ಆ ಸರ್ಪವನ್ನು ಹಿಡಿಯದೇ ಇರೋದು, ಆ ವಿಷವನ್ನು ಕುಡಿಯದೇ ಇರೋದು. ಇದು ವಿಷ ಇದೆ ಅಂಥೇಳಿ ತಿಳಿಯುವುದರ ಪ್ರಯೋಜನ ಇದೆ, ಒಂದು ಪ್ರಯೋಜನ. ಮತ್ತು ತಿಳಿಯುವುದರ ಅರ್ಥ ಅದರಿಂದ ದೂರ ಇರುವುದೇ ಇದೆ. ಹಾಗಾದರೆ ಇಲ್ಲಿ ಆ 72ನೇ ಗಾಥೆಯೊಳಗೆ ಏನು ಹೇಳಿದ್ರು ಅದಕ್ಕಿಂತ ಸ್ಪಷ್ಟೀಕರಣ ನೀಡಿದ್ದಾರೆ. ಬರೇ ಅದನ್ನು ತಿಳಿದ್ರೆ ಆಗೋದಿಲ್ಲ, ಬಿಡಬೇಕಾಗೋದು. ಅಲ್ಲೇನು ಹೇಳಿದ್ರು? ತಿಳಿದ ನಂತರ ಬಿಡತಾನ, ಆದರೂ ಇವು ಇನ್ನೂ ಬಿಡಲಿಲ್ಲಲ್ಲ ನಮ್ಮಂಥವ್ರ. ಅದಕ್ಕೆ ಮತ್ತೆ ಇಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಬಂಧಸ್ವರೂಪದ ಜೀವನಿಗೆ ಬಂಧಸ್ವರೂಪದ ಜ್ಞಾನ ಮಾತ್ರವು ಬಂಧನದಿಂದ ಮುಕ್ತವಾಗುವ ಕಾರಣವಾಗಿಲ್ಲ. ಅದೇ ಪ್ರಕಾರ ಕರ್ಮದಿಂದ ಕಟ್ಟಲ್ಪಟ್ಟ ಜೀವನಿಗೆ ಕರ್ಮಬಂಧದ ಸ್ವರೂಪದ ಜ್ಞಾನ ಮಾತ್ರವು ಕರ್ಮಬಂಧನದಿಂದ ಮುಕ್ತವಾಗುವ ಕಾರಣವಾಗಿಲ್ಲ. ಯಾರು ಕರ್ಮಬಂಧದ ಪ್ರಪಂಚದ ಎಂದರೆ ವಿಸ್ತಾರದ
ರಚನೆಯ ಜ್ಞಾನ ಮಾತ್ರದಿಂದ ಸಂತುಷ್ಟರಾಗುತ್ತಲಿದ್ದಾರೆ. ಅವರು ಅವರ ಉತ್ಥಾಪನೆಯನ್ನು ಎಂದರೆ ಖಂಡನೆಯನ್ನು ಈ ಕಥನದಿಂದ ಮಾಡಲಾಗಿದೆ. ಭಾವಾರ್ಥ: ಬಂಧದ ಸ್ವರೂಪವನ್ನು, ಇದು ಜಯಚಂದ್ ಚಾವ್ಡಾರ್ದರೆ, ಇದು ಟೀಕೆ ಅಮೃತ ಚಂದ್ರಾಚಾರ್ಯರದ, ಆ ಗಾಥೆ ಭಗವಾನ್ ಕುಂದ ದೇವರದ. ನಾವು ಮೂವರ ಜ್ಞಾನಿಗಳ ಜೊತೆಗೆ ಹೊರಟಿದ್ದೇವೆ, ಅವರ ಕೈಯನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಜವಾಗಿ ಅವರ ಜೊತೆಗೆ ನಾವು ಹೋದೆವು ಅಂತಂದ್ರೆ ಅವರು ನಮ್ಮನ್ನು ಯಾವ ಸ್ಥಾನಕ್ಕೆ ತಲುಪಿಸ್ತಾರೋ ಅಂತಂದ್ರೆ ಆ ಸ್ಥಾನದಿಂದ ಮತ್ತೆ ಯಾರ ಜೊತೆಗೇನು ಯಾರ ಕೈ ಹಿಡ್ಕೊಂಡನು ಹೋಗುವ ಪ್ರಸಂಗನ ಬರುವುದಿಲ್ಲ. ಅಂಥ ಸ್ವಸ್ಥಾನಕ್ಕೆ ಅವರೇನು ಮಾಡ್ತಾರೋ ತಲುಪಿಸ್ತಾರೆ. ಭಾವಾರ್ಥ: ಬಂಧದ ಸ್ವರೂಪವನ್ನು ಕೇವಲ ತಿಳಿದುಕೊಳ್ಳುವುದರಿಂದಲೇ ಮೋಕ್ಷವಾಗಿ ಬಿಡುತ್ತದೆ ಎಂದು ಕೆಲವು ಅನ್ಯ ಮತದವರು ನಂಬಿಕೊಂಡಿದ್ದಾರೆ. ಇಲ್ಲಿ ಜಯಚಂದ್ ಚಾವ್ಡಾರ್ದ ವಿಶೇಷತೆ ಏನಿದೆ? ಅನ್ಯ ಮತದವರು ಅಂಥೇಳಿ ಹೇಳಿದರು. ಹಾಗಾದ್ರೆ ಜೈನರ ಬಂಧದ ಸ್ವರೂಪವನ್ನು ತಿಳ್ಕೊಂಡ್ರು ಅಂತಂದ್ರೆ ಆ ಬಂಧ ಮಾರ್ಗದಿಂದ ಅವರು ವಿಮುಖ ಆಗೇ ಆಗ್ತಾರೋ ಅನ್ನೋದು ಅವರ ವಿಶ್ವಾಸ. ಬಂಧದ ಸ್ವರೂಪವನ್ನು ಜೈನರು ತಿಳ್ಕೊಂಡ್ರು ಅಂತಂದ್ರೆ ಬಂಧ ಮಾರ್ಗವನ್ನು ಅವ್ರು ಬಿಟ್ಟು ಕೊಟ್ಟೇ ಕೊಡ್ತಾರೆ ಅನ್ನೋ ವಿಶ್ವಾಸ. ಅರ್ಥಾತ್ ಅದುವೇ ಜೈನನ ಯೋಗ್ಯತೆ ಇದೆ. ಜೈನತ್ವ ಅದುವೇ ಇದೆ. ಹೇಳಿದ ನಂತರ ಅದೇ ವಿಶೇಷ ಯಾವ ಜ್ಞಾನಿ ಇರ್ತಾನೆ ಲೌಕಿಕದೊಳಗೂ ಕೂಡ ಇದು ಹೀಗಿದೆ, ಇದು ಹೀಗಿದೆ, ಇದು 1-2 ಕಿಲೋಮೀಟರ್ ದೂರ ಆಗ್ತಿದೆ, ಆದರೆ ರಸ್ತಾ ಭಾಳ ಏನಿದೆ ಚಲೋ ಇದೆ. ಇದು 1-2 ಕಿಲೋಮೀಟರ್ ಲಘು ಆಗ್ತಿದೆ, ಆದರೆ ಕಲ್ಲು ಮುಳ್ಳುಗಳಿಂದ ಗಾಡಿ ಅಪಘಾತ ಆಗೋದು ಸಾಧ್ಯ ಇದೆ, ನಿಮಗೇನಾದರೂ ಬಾಧೆ ಆಗೋದು ಸಾಧ್ಯ ಇದೆ. ಹೀಗೆ ಹೇಳಿದ ನಂತರ ಏನು ಅಲ್ಲಿಂದ ಸಾವಕಾಶ ಹೋಗೋನು ಅಂಥೇಳಿ ವಿಚಾರ ಯಾವ ಮಾಡ್ತಾನ್ರಿ? ಯಾವ ಅಜ್ಞಾನಿ ಅದನ್ನು ಅವ್ನು ಮಾಡ್ತಾನೆ. ಯಾತಕ್ಕೆ ಬೇಕು ಬಿಡಪ್ಪ, ಮಾರ್ಗ ಇರುವೆಳೆದೊಳಗೆ ಮತ್ತೆ ಈ ಮಾರ್ಗದಿಂದ ಯಾಕೆ ಹೋಗೋದ ಅಂಥೇಳಿ ಒಳ್ಳೆಯ ಮಾರ್ಗದಿಂದ ಬುದ್ಧಿವಂತ ಪುರುಷ ಹೋಗ್ತಾನ್ರಿ. ಆದರೆ ಇಲ್ಲಿ ಹಾಗಿಲ್ಲ. ಇಲ್ಲಿ ಏನಿದೆ? ಇಲ್ಲಿ ಇದೆ ಮಾರ್ಗ 2 ಇಲ್ಲ, ಮಾರ್ಗ ಒಂದೇ ಇದೆ. ಇಲ್ಲಿ ಜೈನ ದರ್ಶನದೊಳಗ ಸುಖದ ಮಾರ್ಗ ಒಂದೇ ಇದೆ, 2 ಇಲ್ಲ. ಒಂದೇ ಯಾವ ಮಾರ್ಗದ? ಅದು ಸ್ವಭಾವದ ಶ್ರದ್ಧೆಯ ಮಾರ್ಗ. ಸ್ವಭಾವದ ಶ್ರದ್ಧೆಯ ಮಾರ್ಗವನ್ನು ಹಿಡ್ಕೊಂಡ ನಂತರ ಚಾರಿತ್ರದೊಳಗ ಸ್ವಲ್ಪ ವಿಳಂಬ ಆದ್ರೂ ಕೂಡ ಅವ ನಿಯಮದಿಂದ ಆ ಸ್ಥಾನವನ್ನು ತಲುಪಿ ಬಿಡ್ತಾನೆ. ಇನ್ನು ಮಾರ್ಗವನ್ನು ಹಿಡ್ಕೊಳ್ಳಿಲ್ಲ. ಇಲ್ಲಿ ಇರೋದು ಇಷ್ಟೇ ರೀ, ಅನ್ಯ ಧರ್ಮೀಯರ ಅನ್ಯ ಮತದವರು ಏನು ಮಾಡ್ತಾರೋ ಬಂಧದ ಸ್ವರೂಪವನ್ನು ತಿಳಿತಾರೆ, ಆದರೆ ಬಂಧ ಮಾರ್ಗದಿಂದ ವಿಮುಖ ಆಗೋದಿಲ್ಲ. ಹಾಗಾದ್ರೆ ಅನ್ಯ ಮತದವರು ಆ ಪ್ರಕಾರ ಬುದ್ಧಿಹೀನದರಂಥೇಳಿ ಹೇಳೋದಿದೆ. ನಿಮ್ಗೆ ಏನಿದೆ ತಾತ್ಪರ್ಯ ಏನಿದೆ? ಅನ್ಯ ಮತದವರಲ್ಲೇ ಹೇಳಿದ ನಂತರ ಕೂಡ ಬಿಟ್ಟು ಕೊಡದೇ ಇರುವಂಥದ್ದು ಬುದ್ಧಿಹೀನತೆ ಇದೆ ಅನ್ನೋದು ಹೇಳೋದಿದೆಯೇನ? ಹಾಗಂತೂ ಹೇಳೋದು ಇಲ್ರಿ. ಹಾಗಾದರೆ ಏನು ಹೇಳೋದಿದೆ? ಜೈನ ಕುಲದೊಳಗೆ ಉತ್ಪನ್ನವಾಗಿರುವಂಥ ಜೀವ ಸ್ವಯಮೇವನ ಇಂಥ ಯೋಗ್ಯತೆ ಇರ್ತಾನೆ. ಎಂಥ ಯೋಗ್ಯತೆ ಇದ್ದವ? ಅದೇ ಜೈನ ಕುಲ ಮತ್ತು ಜೈನೇತರ ಕುಲ ಇದರಲ್ಲೇ ವ್ಯತ್ಯಾಸ ಇದೆ ಏನಿಲ್ರಿ? ಇದೆ. ಏನು ವ್ಯತ್ಯಾಸ ಇದೆ? ಜೈನ ಕುಲೋತ್ಪನ್ನನ ಜ್ಞಾನದ ಯೋಗ್ಯತೆ ಸ್ವಯಮೇವನ ಇಷ್ಟ ಆದದ್ದಿರ್ತೆ ಅಂಥೇಳಿನ ಅವ ಜೈನ ಕುಲದೊಳಗೆ ಹುಟ್ಟುತ್ತಾನೆ. ಎಷ್ಟಾದದ್ದಿರ್ತಿದೆ? ದುಃಖದ ಮಾರ್ಗದ ಸ್ವರೂಪ, ಬಂಧದ ಮಾರ್ಗದ ಸ್ವರೂಪ, ಸ್ವಭಾವ ವಿಭಾವಗಳ ಸ್ವರೂಪ ಓದಿದ ನಂತರ ಪುನಃ ಓದಿದ ನಂತರ ಅವ ಆ ಮಾರ್ಗದ ಕಡೆಗೆ ಹೋಗೋದನೇ ಇಲ್ಲ. ಇನ್ನು ಅನ್ಯ ಧರ್ಮೀಯ ಏನದನು ಅವ ತಿಳಿದರನೂ ಕೂಡ ಆ ಮಾರ್ಗವನ್ನು ಬಿಡುವುದಿಲ್ಲ. ಅರ್ಥಾತ್ ಈ ಪ್ರಕಾರದ ಅವನಲ್ಲಿ ಪುರುಷಾರ್ಥ ಆಗೋದನೇ ಇಲ್ಲ. ನೋಡ್ರಿ, ನಿಮಿತ್ತದ್ದನ್ರಿ ಅಥವಾ ಕುಲಾದಿಗಳದ್ದನ್ರಿ ಮಹತ್ವ ಹೀಗಿದೆ. ಚಾಂಡಾಲನಿಗೆ ಕೂಡ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗ್ತಿದೆ, ಆದರೆ ಚಾರಿತ್ರದ ಅಂಗೀಕಾರ ಆಗುತ್ತಿಲ್ಲ. ಚಾಂಡಾಲನಿಗೆ ಕೂಡ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗ್ತಿದೆ. ಸಮ್ಯಕ್ ದರ್ಶನದ ಪ್ರಾಪ್ತಿಯೊಳಗೆ ಯಾವುದೇ ಪ್ರಕಾರದ ಜೈನೇತರ ಅಥವಾ ಮನುಷ್ಯ ತಿರಿಯಂಚ ಅನ್ನೋದು ಕೂಡ ಭೇದಿಲ್ಲ. ತಿರಿಯಂಚ ಸಂಯಮ ಧಾರಣ ಮಾಡ್ತಿದೆ ಅಂದರೆ
ಮಾಡ್ತಿದೆ. ಒಂದು ಕಷಾಯ ಚೌಕಡಿಯ ಭಾವಪೂರ್ವಕ ಅಣುವ್ರತದ ಅಂಗೀಕಾರ ಮಾಡ್ತಿದೆ ಅಂಥೇಳಿ ಆಗಮದಲ್ಲಿ ಪ್ರಸಿದ್ಧ ಇದೆ ರೀ. ಆದರೆ ಮಹಾವ್ರತದ ಅಂಗೀಕಾರ ಆಗ್ತಿದೆ ಅಂದ್ರೆ ಹಾಗಾದ್ರೆ ತಿರಿಯಂಚದಲ್ಲೇ ಮತ್ತು ಮನುಷ್ಯದಲ್ಲೇ ಕೆಲವಪೇಕ್ಷಾದಿಂದ ಸಾಮ್ಯತೆ ಇದ್ರೂ ಧರ್ಮಧಾರಣದ ಸಲುವಾಗಿ ಕೆಲವಪೇಕ್ಷಾದಿಂದ ಸಾಮ್ಯತೆ ಇದ್ರೂ ಕೂಡ ಯಾವುದೋ ಅಪೇಕ್ಷಾದಿಂದ ಅಸಾಮ್ಯತೆ ಕೂಡ ಇದೆ. ಅಸಾಮ್ಯತೆ ಇದೆ ಅಂದರೆ ಅಥವಾ ಮನುಷ್ಯ ಜನ್ಮದ ವಿಶೇಷತೆ ಇದೆ. ಇನ್ನು ದೇವನಾರಕಿಗಳಂತೂ 4ನೇ ಗುಣಸ್ಥಾನದಿಂದ ಅರ್ಥಾತ್ ಸಮ್ಯಕ್ ದರ್ಶನಕ್ಕಿಂತ ಮುಂದಿನ ಸಾಧನೆ ಅವರು ಮಾಡೋದನ್ನು ಸಾಧ್ಯ ಇಲ್ಲ. ಹೀಗಿರೋ ವೇಳೆದೊಳಗ ಈ ಮನುಷ್ಯನಲ್ಲೇ ಸ್ವಾಭಾವಿಕವಾಗಿನ ಅಂಥದ್ದು ಜ್ಞಾನ ಸಾಮರ್ಥ್ಯ, ಚೈತನ್ಯದ ಸಾಮರ್ಥ್ಯ, ವೀರ್ಯ ಸಾಮರ್ಥ್ಯ ಪ್ರಗಟ ಇರೋ ವೇಳೆದೊಳಗ ಅವನಲ್ಲೇ ಇರೋ ವೇಳೆದೊಳಗೆ ಶಕ್ತಿ ಇರೋ ವೇಳೆದೊಳಗ ಅದನ್ನು ಬಳಸಿಕೊಳ್ತಾನೆ. ಕೆಲವು ಜೀವ ಬಳಸಿಕೊಳ್ಳುವುದಿಲ್ಲ, ಕೆಲವು ಜೀವ ಆದ್ರೆ ಅನ್ಯ ಕುಲದೊಳಗೆ ಉತ್ಪನ್ನ ಆಗಿರುವಂಥವನಲ್ಲೇ ಆ ಪ್ರಕಾರ ನೋಡ್ರಿ. ನೀವು ಯಾರು ಬೇಕಾದವ್ರನ್ನ ನೋಡ್ರಿ, ಜೈನರದು ಬಹಳ ಒಳ್ಳೇದ ಅಂಥೇಳಿ ಹೇಳ್ತಾರೆ ವಿನಃ ಆ ಜೈನತ್ವದ ಅಂಗೀಕಾರ ಮಾಡೋದು ಅವ್ರ ಕಡೆಯಿಂದ ಸಾಧ್ಯ ಆಗುವುದಿಲ್ಲ. ಅಂದರೆ ಯಾವುದರ ತಪ್ಪಿ ವಿರಳ ಜೀವ ಇರ್ತವ್ರಿ. ಸಾಮಾನ್ಯ ಸದಾಚಾರ ಕೂಡ ಏನಿದೆ ರೀ, ಸೂರ್ಯಾಸ್ತ ಆದ ನಂತರ ಊಟ ಮಾಡದೇ ಇರುವುದರಿಂದ ಮರಣಂತೂ ಆಗೋದಿಲ್ಲರಿ. ಊಟ ಅಂತೂ ಬಿಡಿಸಿಲ್ಲ, ಆದ್ರೆ ಬರೀ ಸಮಯದ ಒಳಗೆ ಊಟ ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದು ನಿಮ್ಮದು ಜೈನರದೆಲ್ಲ ಭಾಳ ಯೋಗ್ಯ ಇದೆ ನೋಡ್ರಿ ಅಂಥೇಳಿ ಹೇಳ್ತಾರೆ. ಡಾಕ್ಟರ್ಗಳು ಹೇಳ್ತಾರ್ರಿ, ಆದ್ರೆ ಡಾಕ್ಟರ್ಗಳು ಮಾಡ್ತಾರೇನ್ರಿ? ಮಲಗೋಕ್ಕಿಂತ ಮುಂಚೆ 2 ಗಂಟೆ 3 ಗಂಟೆ 4 ಗಂಟೆ ಆಹಾರ ಸೇವನೆ ಆಗಬೇಕಂಥೇಳಿ ಹೇಳ್ತಾರೆ. ಹಾಗಾದ್ರೆ ನಾವು ಜೈನರ ನಾವು ಅವಾಗನ ಮಾಡ್ತೇವೆ, 6 ಗಂಟೆಗೆ ನಮ್ದೆಲ್ಲ ಮುಗಿದಿರ್ತಿದೆ ಅಂಥೇಳಿ ಹೇಳಿದ್ರೆ ನಿಮ್ದೆಲ್ಲ ಭಾಳ ಒಳ್ಳೇದಿದೆ ನೋಡ್ರಿ ಅಂಥೇಳಿ ಹೇಳ್ತಾರೆ. ಆದ್ರೆ ಅವ್ರು ಮಾಡ್ತಾರೇನ್ರಿ? ಇಲ್ಲ. ಯಾಕೆ ಮಾಡೋದಿಲ್ಲ? ಇನ್ನು ಜೈನರನ್ನು ಎಲ್ಲರೂ ಮಾಡ್ತಾರೋ ಹೀಗೆ ಅರ್ಥ ಅಲ್ಲ. ಆದರೆ ಜೈನರು ಎಷ್ಟು ಸುಲಭವಾಗಿ ಮಾಡ್ತಾರಲ್ಲ ಅಷ್ಟು ಸುಲಭ ಅವರು ಮಾಡೋದು ಸಾಧ್ಯ ಇಲ್ಲ, ಮಾಡೋದನ್ನು ಸಾಧ್ಯ ಇಲ್ರಿ. ಯಾವನೋ ತಪ್ಪಿ ವಿರಳ ಜೀವ ಆ ಪ್ರಕಾರ ಮಾಡೋದು ಸಾಧ್ಯ ಇದೆ. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಜೈಚಂಚಾಬಡ ಇಂದಿನ ಅರ್ಥಾತ್ 300 ವರ್ಷಗಳ ಪೂರ್ವದೊಳಗಿನ ಮಾತು ಹೇಳ್ತಾ ಇದ್ದಾರೆ. ಏನ? ಬಂಧದ ಸ್ವರೂಪವನ್ನು ಕೇವಲ ತಿಳಿದುಕೊಳ್ಳುವುದರಿಂದಲೇ ಮೋಕ್ಷವಾಗಿ ಬಿಡುತ್ತದೆ ಎಂದು ಕೆಲವು ಅನ್ಯಮತದವರು ನಂಬಿಕೊಂಡಿದ್ದಾರೆ. ಇಲ್ಲಿ 2 ಶಬ್ದ ಬಂದು ನೋಡ್ರಿ. ಒಂದು ಅನ್ಯಮತದ, ಒಂದು ನಂಬುಗೆ. ನಂಬುಗೆ ಇದೆ ಇಲ್ಲಿ ಟೀಕಾದೊಳಗೆ, ನಂಬುಗೆ ಇಲ್ಲ, ತಿಳಿಯುವ ಮಾತ್ರದಿಂದ ಇದೆ ರೀ. ಇಲ್ಲಿ ತಿಳಿಯುವುದಿದೆ, ಅಲ್ಲಿ ಶ್ರದ್ಧಾ ಮಾಡುವ ಮಾತಿದೆ. ಅಲ್ಲಿ ವಿಶೇಷ ಇನ್ನೊಂದೇನ? ಅನ್ಯಮತದವರಿಗೆ ಅರ್ಥಾತ್ ಶ್ರದ್ಧೆ ಮಾಡುವಂಥ ಯೋಗ್ಯತೆ ಅಥವಾ ಧೈರ್ಯ, ಆ ಪ್ರಕಾರದ ಪುರುಷಾರ್ಥ ಜೈನ ಕುಲೋತ್ಪನ್ನನಿಗೆ ಆಗ್ತಿದೆ. ವಿಚಾರ ಮಾಡಿ, ಸಣ್ಣ ಮಕ್ಕಳ್ರೆ 4 ವರ್ಷದ್ದು 5 ವರ್ಷದ್ದು ಮಕ್ಕಳ ಕಂದಮೂಲು ತಿನ್ನುವುದಿಲ್ಲ, ಈ ಪ್ರಕಾರ ಅದರಲ್ಲೇ ಹಿಂಸೆ ಇದೆ, ಜೀವಗಳ ಮರಣ ಆಗ್ತಿದೆ, ಜೀವಗಳನ್ನು ನಾವು ತಿಂದ ಹಾಗೆ ಆಗ್ತಿದೆ, ಇಷ್ಟು ತಿಳಿಸಿಕೊಟ್ಟ ನಂತರ ಬೇಡ ಬೇಡ ಅಂತವ್ರೆ ಅಂಥವು ಅಥವಾ ಇಲ್ರಿ ಜೈನರು. ಸಣ್ಣ ಮಕ್ಕಳು ಕೂಡ ಅಂದರೆ ಅವರಲ್ಲೇ ಕೂಡ ಅಷ್ಟು ಧೈರ್ಯ, ಅರ್ಥಾತ್ ಜೈನ ಕುಲದ ವಿಶೇಷ. ಅವರ ಈ ನಂಬುಗೆಯನ್ನು ಈ ಕಥನದಿಂದ ನಿರಾಕರಿಸಿ ಬಿಡಲಾಗಿದೆ. ಕೇವಲ ತಿಳಿದುಕೊಳ್ಳುವುದರಿಂದಲೇ ಬಂಧನವು ಕಳಚಿ ಹೋಗುವುದಿಲ್ಲ, ಆದರೆ ಅದನ್ನು ಕತ್ತರಿಸುವುದರಿಂದಲೇ ಕಳಚಿ ಹೋಗುತ್ತದೆ. ನೋಡೋಣ.